ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ದು ರಸ್ತೆ, ಮಡಿಕೇರಿ. ಕೊಡಗಿನ ಕೆಲವು ಭಾಗಗಳಲ್ಲಿ ಆನೆ ದಾಳಿಯಿಂದ ಜೀವಹಾನಿ ಆಗ್ತಾ ಇರುವುದನ್ನು ಅರಣ್ಯಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಅಂತ ಆರೋಪಿಸಿ ರೈತ ಸಂಘದ ವತಿಯಿಂದ ತಿತಿಮತಿಯಲ್ಲಿ ರಸ್ತೆ ತಡೆ ಮಾಡುವ ಮೂಲಕ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಬದುಕಬೇಕಿಲ್ಲ. ನಾವು 4 ಕೋಟಿ ಜನಕ್ಕೆ ನೀರು ಕೊಡ್ತಾ ಇದ್ದೀವಿ. ರಾಷ್ಟ್ರಕ್ಕೆ ನಮ್ಮ ಕೊಡುಗೆ ಏನು ತಿಳ್ಕೊಳ್ಳಿ. ಆರ್ಥಿಕವಾಗಿರ್ಬೋದು, ರಾಜಕೀಯ ಆಗಿರ್ಬೋದು, ಸ್ಪೋರ್ಟ್ಸ್ ಇರ್ಬೋದು. ಈ ಪುಟ್ಟ ಜಿಲ್ಲೆಯ ಕೊಡುಗೆ ಏನು ಸರ್? ನೀವು ಏನು ಕೊಡ್ತಾ ಇದ್ದೀರಿ ನಮಗೆ? ಇದೇನಾ ಕೊಡ್ತಾ ಇರೋದು? ದಿವಸಕ್ಕೊಂದು ಸಾವು. ನಾವು ಸಾಕಿರೋ ಪ್ರಾಣಿಗಳನ್ನ ತಿಂದು ತೆಗ್ತಾ ಇರೋ ನಿಮ್ಮ ಹುಲಿಗಳು ಎಂದು ಕರೆದಿದ್ದೀರಿ ನೀವು? You must have some responsibility of your CCR. ಏನು RF ಅಂತ ಹೇಳ್ಕೊಂಡು DF ಅಂತ ಹೇಳ್ಕೊಂಡು ರೂಮಲ್ಲಿ ಕೂತಿದ್ದೀರಲ್ಲ, ಕಾಮನ್ ಸೆನ್ಸ್ ಬೇಡವಾ? ಅಸಹ್ಯ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ 1-2 ಹೋರಾಟ ಅಲ್ಲ, 4-5 ಹೋರಾಟ ಆದಲ್ಲಿ ಇದೇ ಪಾರ್ಟಿಗಳು ಇದೇ ಮುಖ ತಗೊಂಡು ಬಂದು ಮುಂದುಗಡೆ ಒಂದು ಜೀವ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದಂತ ಅಧಿಕಾರಿಗಳು CCF ಅಲ್ಲಿ ಹೇಳಿದ್ದೇವೆ. ಏನ್ರಿ ನೀವು ಸಿದ್ದಾಪುರದಲ್ಲಿ ಒಂದು ಡೆತ್ ಆಯ್ತು, ವಾಟ್ ಪ್ರಾಮಿಸ್ ಯು ಹ್ಯಾವ್ ಪ್ರಾಮಿಸ್ಡ್, ವಾಟ್ ಆಕ್ಷನ್ ಯು ಹ್ಯಾವ್ ಟೇಕನ್, ಗಿವ್ ಮಿ ದ ರಿಪೋರ್ಟ್. ಸುಮ್ಮನೆ ಈಗ ನೀವು ಈ ತರದ ಉತ್ತರ ಕೊಡಕ್ ಹೋದ್ರೆ ಇದು ಮುಗಿಯಲ್ಲ. ನೀವು ಸುಮ್ಮನೆ ಈ ಪೊಲೀಸ್ ಇಲಾಖೆಯವ್ರಿಗೂ ನಿಮ್ಮಿಂದ ಒಂದು ತೊಂದರೆ. ಯಾಕಂದ್ರೆ ನೀವು ಮುಂಚೆಂದೇ ನಾವು ನೋಡ್ತಾ ಇದೀವಿ, ರೈತರದ್ದು ಅರಣ್ಯ ಇಲಾಖೆಗೆ ಬಂದಾಗ ಇವ್ರಿಗೆ ಒಂದು ನಮಗೂ ಅವ್ರಿಗೂ ಒಂದು ಘರ್ಷಣೆ ಆಗುವಂಥದ್ದು. ಅದಕ್ಕೆ ಅವಕಾಶಗಳು ಕೊಡೋದು ಬೇಡ. ಪೊಲೀಸ್ ಇಲಾಖೆಯವ್ರಿಗೂ ಹೇಳೋದಷ್ಟೇ, ಯಾವಾಗ ಈ ಅರಣ್ಯ ಇಲಾಖೆಯವರು ಹೇಳಿದ್ನ ಕೇಳಲ್ಲ, ದಯವಿಟ್ಟು ನೀವು ಒಂದು ಸೈಡ್ಗೆ ಹೋಗ್ಬಿಟ್ರೆ ಇನ್ನು ಮಿಕ್ಕಿದ್ ನಾವು ಡೀಲ್ ಮಾಡ್ತೀವಿ. ಕರೆ ಕೊಟ್ಟಿದ್ದೀವಿ ಬಂದದ್ದು. ಯಾಕೆ ಮೈಸೂರಿಗೆ ಹೋದ್ರು? ಯಾಕೆ ಮೈಸೂರಿಗೆ ಹೋದ್ರು? ಏನ್ ಮೀಟಿಂಗ್ ಇಂಪಾರ್ಟೆಂಟ್? ಪರವರಿಗೆ ನೋಡಿ ಕತ್ತೋದಿಲ್ಲ, ಆನೆ ಹೋಗೋದಿಲ್ಲ ರೀ. ವಿಷಯ ತಿಳಿದ ಶಾಸಕರಾದ ಎಸ್ ಪೊನ್ನಣ್ಣ ಅವರು ತಮ್ಮ ಬೆಂಗಳೂರು ಕಾರ್ಯಕ್ರಮವನ್ನು ಮುಂದೂಡಿ ಪ್ರತಿಭಟನಾ ಸ್ಥಳಕ್ಕೆ ಬಂದು ಪ್ರತಿಭಟನಾಕಾರರನ್ನ ಮಾತನಾಡಿಸಿದರು. ಈ ಸಂದರ್ಭ ಪ್ರತಿಭಟನಾಕಾರರು ಶಾಸಕರಲ್ಲಿ ಪದೇ ಪದೇ ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯತನದ ಬಗ್ಗೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಹಾಗೂ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಸ್ಥಳಕ್ಕೆ ಬರಲೇಬೇಕೆಂದು ಹಠ ಹಿಡಿದರು. ಕೂಡಲೇ ಶಾಸಕರು ಬೆಂಗಳೂರಿನ ಕೇಂದ್ರ ಸ್ಥಾನದಲ್ಲಿರುವ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯವರನ್ನ ಕರೆ ಮೂಲಕ ಸಂಪರ್ಕಿಸಿ ಕೂಡಲೇ CCF ಅವರನ್ನು ಸ್ಥಳಕ್ಕೆ ಬರುವಂತೆ ಸೂಚಿಸಲು ತಿಳಿಸಿದರು. ಸಮಸ್ಯೆಯಿಂದ ಬಗೆಹರಿಸಿ ತನಗೆ ವರದಿ ನೀಡುವಂತೆ ಸೂಚಿಸಿದರು. ಅದೇ ಈಗ ನಾವು ಆಲ್ ದ ಫಾರ್ಮರ್ಸ್ ಎಲ್ಲ ಪ್ರೊಟೆಸ್ಟಲ್ಲಿ ಕೂತಿದ್ದಾರೆ, ಹೈವೇ ತಡೆ ಮಾಡಿದ್ದಾರೆ, MP ಅವರು ಬಂದಿದ್ದಾರೆ, ಲೋಕಸಭಾ ಮೆಂಬರ್ ಬಂದಿದ್ದಾರೆ, ನಾನು MLC ಪಾರ್ಟಿಸಿಪೇಟಿಂಗ್ ಪ್ರೊಟೆಸ್ಟ್. ಈಗ ಯುವರ್ CCF ಮಸ್ಟ್ ಕಮ್ ಹಿಯರ್ ಆ್ಯಂಡ್ ಅಡ್ರೆಸ್ ದೆಮ್. ದಟ್ ಇಸ್ ದೇರ್ ಮೇನ್ ಡಿಮಾಂಡ್. ವಿ ಹ್ಯಾವ್ ಆಲ್ ಸ್ಪೋಕನ್, ವಿ ಹ್ಯಾವ್ ಸೆಡ್ ವಾಟ್ ವಿ ಕ್ಯಾನ್ ಡೂ. ಅಲ್ಲ, ಕ್ಯಾಪ್ಚರ್ ಮಾಡಿ ಮತ್ತೆ ಅದನ್ನ ಬೇರೆ ಕಾಡಲ್ಲಿ ಬಿಟ್ಟರೆ ಪ್ರಯೋಜನ ಇಲ್ಲ, ವಾಪಸ್ ಬಂದ. Okay, you tell him, instruct him that Ravi Shankar. See, another thing what has happened is that earlier that CCF lady Sonal, she is away from 1.5. She came initially, she broke her leg, she didn't come for 2 months. It can't work like that. No, and in an area like Kodagu, you need ground level people. They don't. No, where she is active abroad, not here. She is not here. Even Barakali, what you see, Mysore is hardly there is any this conflict issue. But let it come now. They are waiting for it. ನಾನು ಇಲ್ಲೇ ತಿತಿಮತಿ ಹೈವೇನಲ್ಲಿ ನಾವು ನಿರ್ಧಾರ ಮಾಡಿದಂಥದ್ದು. ನಮ್ಮ
DFO ಅವ್ರ ಜೊತೆಲಿ ಏಕವಚನದಲ್ಲೇ ಮಾತಾಡ್ಬೇಕಾಗಿತ್ತು. ಬಹುಶಃ ತಾಳ್ಮೆ ಜಾಸ್ತಿ ಇರುವಂತ ವ್ಯಕ್ತಿ ಅದ್ ಮಾತಾಡ್ಬೇಕಾದ್ರೆ ಅದು ಎಷ್ಟರ ಮಟ್ಟಿಗೆ ಒಂದು ಇರಿಟೇಷನ್ ಇದ್ದಿರ್ಬೋದು, ಅಲ್ಲ ಆ ಮಾಡ್ಬೇಕಾದಂತ ಕೆಲಸ ಕಾರ್ಯದಲ್ಲಿ ವೈಫಲ್ಯತೆ ಎಷ್ಟಿದ್ದಿರ್ಬೋದು ಅಂತ ಹೇಳುವಂತ. ಖಂಡಿತ ಈ ತರದ ಅನುಭವ ಪೊನ್ನಣ್ಣನವರೇ ನಮಗೂ ಬಂದಿದೆ. CCF ಅವರು ಇರ್ಬೋದು, ಇವರು DFO ಇವ್ರನ್ನೇ ಅಂತ ಹೇಳೋಲ್ಲ, ಇದಕ್ಕಿಂತ ಹಿಂದೆ ಇರುವಂತದ್ದು. ಅಂತದಕ್ಕೆ ಆಸ್ಪದ ಕೊಡಬಾರ್ದು ಅಂತ ಹೇಳುವಂಥದ್ದೇ ನಮ್ಮ ಒಂದು ಗುರಿ. ಆಗ್ಲಿ ಇದರ ನಡುವೆ ಪೊನ್ನಣ್ಣನವರಿಗೆ ನಾವು ಇನ್ನೊಂದು ಜವಾಬ್ದಾರಿಯನ್ನು ಕೊಡೋಣ. ಹೊಸ ಏನು ಈಗ ಸಂಪುಟ ರಚನೆ ಆಗ್ತಾ ಇದೆ, 1 ತಿಂಗಳ ಒಳಗಡೆ ಅರಣ್ಯ ಮಂತ್ರಿ ಯಾರಾಗ್ತಾರೆ ಅವ್ರನ್ನ ನಮ್ಮ ಜಿಲ್ಲೆಗೆ ಕರೆತಂದು ಈ ಇರೋ ವಿಚಾರಗಳನ್ನ, ಕೆಲವು ಸಂಘಟನೆಯ ಮುಖಂಡರುಗಳಿರ್ಬೋದು, ರೈತ ಮುಖಂಡರು, ಅಲ್ಲ ವಿವಿಧ ಪಕ್ಷಗಳ ಮುಖಂಡರು, ಇವ್ರನ್ನೆಲ್ಲರನ್ನು ಕರೆದು ಒಂದು ಒಳ್ಳೆ ಉತ್ತಮ ಸಭೆಯನ್ನ, ಅದೇನು ತುಂಬಾ ಜಾತ್ರೆ ತರ ಜನ ಸೇರಿಸುವಂತ ಅವಶ್ಯಕತೆ ಇರಲಿಲ್ಲ, ಒಂದು 50 ಜನ ಆದ್ರೂ ಸೇರಿ ಒಂದು ಒಳ್ಳೆ ಸಲಹೆಯನ್ನ ಸಮೇತ ಪಡ್ಕೊಂಡು ನಾವು ನಮ್ಮ ಸಲಹೆ ಏನಿದೆ ಅದನ್ನು ಸಮೇತ ನಾವು ತರ್ತೀವಿ. ಅಧಿಕಾರಿಗಳ ಒಂದು ಉನ್ನತ ಮಟ್ಟದ ಸಭೆಯನ್ನ ತಾವು ಏರ್ಪಡಿಸಬೇಕು. ಅದಕ್ಕೆ ಸಂಸದರು ಸಮೇತ ಅವ್ರನ್ನು ಇನ್ವೈಟ್ ಮಾಡಬೇಕು. ತಮ್ಮ ಈ ಪ್ರತಿಭಟನೆ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದೀರಾ. ಇದಕ್ಕೆ ಸಂಪೂರ್ಣವಾಗಿ ನಮ್ಮ ಬೆಂಬಲ ಇದೆ, ನಿಮ್ಮ ಜೊತೆಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಪ್ರಕರಣ ಒಂದೇ ಅಲ್ಲ, ಇವತ್ತು SSLC ಒಬ್ಬಳು ಹುಡುಗಿ ಇರ್ಬೋದು, ಅನೇಕ ಸಂದರ್ಭದಲ್ಲಿ ನಮ್ಮ ಚುನಾವಣೆ ಸಂದರ್ಭದಲ್ಲೂ ಸಹ ನಾವು ಇದೇ ರೀತಿಯ ಒಂದು ಮನೆಗೆ ಹೋಗ್ಬೇಕಾಗಿತ್ತು. ಯಾಕಂದ್ರೆ ಆವಾಗಲೂ ಕೂಡ ಕೆಲವು ದಾಳಿಗಳಾಗಿತ್ತು. ಇದು ಒಂದು ಸತತವಾಗಿ ನಡೀತಾ ಇರುವಂಥದ್ದು. ಮತ್ತು ನಾವು ಜನಪ್ರತಿನಿಧಿಯಾಗಿ ಯಾವುದೇ ರೀತಿಯ ಒಂದು ಪರಿಹಾರ ಕೊಡದೇ ಇರುವಂಥದ್ದು ಏನು ನಮಗೂ ಕೂಡ ಒಂದು ಆಕ್ರೋಶ ಬಹಳ ಜಾಸ್ತಿನೇ ಆಗಿದೆ. ಮುಂದೆ ಅರಣ್ಯ ಸಚಿವರು ಯಾರಾಗ್ತಾರೆ ಅವರೊಂದಿಗೆ ಈ ಸಮಸ್ಯೆಗಳು ನಮ್ದೇನಿದೆ ಅವರನ್ನ ಎಲ್ಲಿಗೆ ಕರೆತಂದು ನಮ್ಮೆಲ್ಲರ ಸಮ್ಮುಖದಲ್ಲಿ ಚರ್ಚೆಯನ್ನು ಮಾಡಿ ಇದಕ್ಕೆ ಏನು ಇವಾಗ ಕ್ರಮ ಆಗಿದೆ, ಎಲ್ಲಿ ಈ ಕ್ರಮ ಸಾಲದು ಅಂತ ಹೇಳುವಂಥದ್ದನ್ನು ನಾವು ಗುರುತಿಸಿ, ಯಾಕಂದ್ರೆ ಅವರು ಅದನ್ನು ಬಹಿರಂಗಪಡಿಸ್ತಾರೆ. ಬಹಿರಂಗಪಡಿಸಲಿಲ್ಲ ಅಂತ ಹೇಳಿದ್ರೆ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ, ಸೇರೋಣ, ಮತ್ತೆ ಅವರಂತ ಬಹಿರಂಗಪಡಿಸಿ ಅದರಲ್ಲಿ ಎಲ್ಲಿ ಕಮ್ಮಿ ಆಗಿದೆ ಅಂತ ಹೇಳಿ ತಾವು ಕೂಡ ಸಲಹೆ ಸೂಚನೆಗಳನ್ನು ಕೊಡಿ, ಅದನ್ನ ಸರಿಪಡಿಸುವಂಥದ್ದು ಮಾಡೋಣ. ಆದಷ್ಟು ಇವತ್ತು ಈಗ ಆಗಿರುವಂಥ ಘಟನೆಗಳೇನಿದೆ ಅದಕ್ಕೇನು ಏನು ಮಾತಾಡಬೇಕು ಅಂತ ನನ್ನ ಹತ್ರ ಮಾತುಗಳಿಲ್ಲ. ನಾನು ಮತ್ತೆ ಸುಮ್ಮನೆ ಏನೋ ಒಂದು ಮಾತಾಡಿ ಹೋಗೋದು ಅಂತ ವ್ಯಕ್ತಿ ಕೂಡ ಅಲ್ಲ. ಸೊ ಅದನ್ನ ಮಾತುಗಳಲ್ಲಿ ವ್ಯಕ್ತಪಡಿಸ್ಲಿಕ್ಕಾಗೋದಿಲ್ಲ ಇವತ್ತು ಆಗ್ತಾ ಇರುವಂಥ ನೋವು. ಅದಕ್ಕೆ ಅದನ್ನ ಇವತ್ತು ನಾವು ಪರಿಹಾರ ಮಾಡಬೇಕಾಗ್ತದೆ. ಬಹುಶಃ ಇದೊಂದು ದಾರಿಯನ್ನ ನಾನು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಉಳಿದಂಥ ಮುಂದಿನ ಅವಧಿ ಸರ್ಕಾರದೇನಿದೆ ಅದರಲ್ಲಿ ಆದಷ್ಟು ಇಂಥ ಕ್ರಮಗಳನ್ನು ಜರುಗಿಸಿ ಮನೆಯಲ್ಲಿ ಬೇರೆಯವರನ್ನ ಯಾರು ಇಲ್ಲದೆ ಬೇರೆ ನಿಮ್ಮ ನೋವು, ನನ್ನ ನೋವು, ತೀರ್ಕೊಂಡಿರೋರ ಕುಟುಂಬದ ನೋವು ಎಲ್ಲ ಬಹುಶಃ ಒಂದೇ. ಯಾರೇ ಇಂಥ ಒಂದು ಸಂದರ್ಭದಲ್ಲಿ ತೀರ್ಕೊಂಡಾಗ ಬಹುಶಃ ಎಲ್ಲರಿಗಿಂತ ನೋವು ಅನುಭವಿಸುವಂಥದ್ದು ಯಾವುದೇ ಪಕ್ಷದವ್ರು ಇರ್ಬೋದು, ಜನಪ್ರತಿನಿಧಿಗಳು. ಯಾಕಂದ್ರೆ ಎಲ್ಲೋ ನಾವು ಇದನ್ನ ಬಗೆಹರಿಸಲಿಕ್ಕೆ ಆಗಿಲ್ವೋ ಅಂತ ಹೇಳುವಂಥ ನೋವು ಕೂಡ ಕಾಡ್ತಾರೆ. ಆದರೆ ಇವತ್ತಿನ ಹೋರಾಟದ ಬಗ್ಗೆ ನನಗೆ ತಿಳಿದಾಗ ನಾನು ಮಕ್ಕಳಿಂದ ಸುದ್ದಿಕೊಪ್ಪ ಕಡೆ ಬೆಂಗಳೂರಿಗೆ ಹೊರಟಿದ್ದೆ. ಅಂದರೆ ಇಲ್ಲಿಗೆ ಹೋರಾಟಕ್ಕೆ ಬರಲೇಬೇಕು ಅಂತೇಳಿ ಕೆಲವು ಕರೆಗಳು ಬಂದಿದ್ದಕ್ಕೆ ವಾಪಸ್ ತಿರುಗಿಸ್ಕೊಂಡು ಈ ದಾರಿನಲ್ಲಿ ನಮ್ಮ ಹೋರಾಟದಲ್ಲಿ ಭಾಗವಹಿಸಿ ಮುಂದಕ್ಕೆ ಬೆಂಗಳೂರಿಗೆ ಹೋಗೋಣ ಅಂತೇಳಿ ಬಂದಿದ್ದೇನೆ. ಬಹುಶಃ ನಿನ್ನೆ ನಡೆದ ಘಟನೆ ನಾನು ಕೂಡ ಆಸ್ಪತ್ರೆಗೆ ಹೋಗಿದ್ದೆ. ಅದು ನೋವು ಉಂಟು ಮಾಡುವಂಥದ್ದು ಖಂಡಿತ. ಅದಲ್ಲದೆ ಈಗ ನಾನು ಕಳೆದ 3 ವರ್ಷಗಳಿಂದ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಅನೇಕ ಇಂಥ ಘಟನೆಗಳನ್ನು ಹತ್ತಿರದಿಂದ ನೋಡಿ ಎಲ್ಲ ಸಂದರ್ಭದಲ್ಲೂ ಅಲ್ಲಿಗೆ ಹೋಗಿ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡಿದಾಗ ಸಾವನ್ನು ನೋಡೋದಷ್ಟು ಸುಲಭ. ಮುಂದೆ ಅರಣ್ಯ ಸಚಿವರು ಯಾರಾಗ್ತಾರೆ ಅವರೊಂದಿಗೆ ಈ ಸಮಸ್ಯೆಗಳು ನಮ್ದೇನಿದೆ ಅವರನ್ನ ಎಲ್ಲಿಗೆ ಕರೆತಂದು ನಮ್ಮೆಲ್ಲರ ಸಮ್ಮುಖದಲ್ಲಿ ಚರ್ಚೆಯನ್ನು ಮಾಡಿ ಇದಕ್ಕೆ ಏನು ಇವಾಗ ಕ್ರಮ ಆಗಿದೆ, ಎಲ್ಲಿ ಈ ಕ್ರಮ ಸಾಲದು ಅಂತ ಹೇಳುವಂಥದ್ದನ್ನು ನಾವು ಗುರುತಿಸಿ, ಯಾಕಂದ್ರೆ ಅವರು ಅದನ್ನು ಬಹಿರಂಗಪಡಿಸ್ತಾರೆ. ಬಹಿರಂಗಪಡಿಸಲಿಲ್ಲ ಅಂತ ಹೇಳಿದ್ರೆ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ, ಸೇರೋಣ, ಮತ್ತೆ ಅವರಂತ ಬಹಿರಂಗಪಡಿಸಿ ಅದರಲ್ಲಿ ಎಲ್ಲಿ ಕಮ್ಮಿ ಆಗಿದೆ ಅಂತ ಹೇಳಿ ತಾವು ಕೂಡ ಸಲಹೆ ಸೂಚನೆಗಳನ್ನು ಕೊಡಿ, ಅದನ್ನ ಸರಿಪಡಿಸುವಂಥದ್ದು ಮಾಡೋಣ. ಆದಷ್ಟು ಇವತ್ತು ಈಗ ಆಗಿರುವಂಥ ಘಟನೆಗಳೇನಿದೆ ಅದಕ್ಕೇನು ಏನು ಮಾತಾಡಬೇಕು ಅಂತ ನನ್ನ ಹತ್ರ ಮಾತುಗಳಿಲ್ಲ. ನಾನು ಮತ್ತೆ ಸುಮ್ಮನೆ ಏನೋ ಒಂದು ಮಾತಾಡಿ ಹೋಗೋದು ಅಂತ ವ್ಯಕ್ತಿ ಕೂಡ ಅಲ್ಲ. ಸೊ ಅದನ್ನ ಮಾತುಗಳಲ್ಲಿ ವ್ಯಕ್ತಪಡಿಸಲಿಕ್ಕಾಗೋದಿಲ್ಲ ಇವತ್ತು ಆಗ್ತಾ ಇರುವಂಥ ನೋವು. ಅದಕ್ಕೆ ಅದನ್ನ ಇವತ್ತು ನಾವು ಪರಿಹಾರ ಮಾಡಬೇಕಾಗ್ತದೆ. ಬಹುಶಃ ಇದೊಂದು ದಾರಿಯನ್ನ ನಾನು ಹೇಳಲಿಕ್ಕೆ
ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಉಳಿದಂಥ ಮುಂದಿನ ಅವಧಿ ಸರ್ಕಾರದೇನಿದೆ ಅದರಲ್ಲಿ ಆದಷ್ಟು ಇಂಥ ಕ್ರಮಗಳನ್ನು ಜರುಗಿಸಿ ಅವ್ರನ್ನ ಕರ್ಕೊಂಡು ಬಂದು ಇನ್ನು ಮುಂದೆ ಒಂದು ತಿಂಗಳ ಒಳಗಡೆ ನಾನು ಮಾನ್ಯ ಸಂಸದರು ನಾವೆಲ್ಲ ಸೇರಿ ಸಭೆಯನ್ನು ಮಾಡಿ ಇಲ್ಲಿಯ ರೈತ ಮುಖಂಡರಿಗೆ ಮತ್ತು ನೊಂದವರ ಪ್ರತಿನಿಧಿಗಳಿಗೆ ಎಲ್ಲರನ್ನು ಸೇರಿಸಿ ಈಗಾಗಲೇ ಆಗಿರುವಂತಹ ಅನೇಕ ಕ್ರಮಗಳೇನು ನಾನು ಮಾತಾಡುವಾಗ ಹೇಳಿದ್ದೀನಿ, ಅದರಲ್ಲಿ ಯಾವ್ದಾರ ತೊಡಕಿದ್ರೆ ಲೋಪಗಳಿದ್ರೆ ಮತ್ತೆ ಇನ್ನಷ್ಟು ಬಾಕಿ ಇರುವಂತದ್ದೇನಿದೆ ಅದೆಲ್ಲವನ್ನ ಪರಿಗಣಿಸಿ ಅದಕ್ಕೆ ಸೂಕ್ತ ಪರಿಹಾರವನ್ನ ತರುವಂತದ್ದನ್ನು ಮಾಡಿ, ಅದಲ್ಲದೆ ಶಾಶ್ವತ ಪರಿಹಾರಕ್ಕೋಸ್ಕರ ಈಗಾಗಲೇ ಮೊನ್ನೆ ಸಂಸದರು ಹೇಳಿದ್ರು ಕ್ಯಾರಿಯಿಂಗ್ ಕೆಪಾಸಿಟಿ ಅಂದ್ರೆ ಪಾಪ್ಯುಲೇಷನ್ ಮತ್ತೆ ಇಲ್ಲಿರುವಂತಹ ಲ್ಯಾಂಡ್ಸ್ಕೇಪ್ಗೆ ಸೀಮಿತವಾಗಿದೆಯಾ ಅಂತ ಹೇಳುವಂತದನ್ನು ಕೂಡ ಗುರುತಿಸಿ ಯಾವ ರೀತಿಯಾದಂತಹ ಕಠಿಣ ಕ್ರಮವನ್ನ ಜರುಗಿಸಬೇಕು ಅದನ್ನು ಕೂಡ ಮಾಡುವಂತ ಕೆಲಸವನ್ನ ಮುಂದಿನ ದಿವಸಗಳಲ್ಲಿ ಮಾಡೋಣ ಅಂತ. ಮತ್ತೆ ಈಗ CCF ಏನು ಅವ್ರದ್ದೇನು ಸಂದೇಶ ಮುಂಗಾರು ಆರಂಭವಾಯಿತು ಅಂದರೆ ಸಾಕು ಕೊಡಗು ಜಿಲ್ಲೆಯ ಜನ ಭಯಪಡ್ತಾರೆ. ಕಾರಣ 2018ರ ಬಳಿಕ ಕೊಡಗಿನಲ್ಲಾದ ಪ್ರಾಕೃತಿಕ ವಿಕೋಪಗಳು ಇದಕ್ಕೆ ಕಾರಣವಾಗಿದೆ. ಹೀಗಾಗಿ ಅಂತಹ ಪರಿಸ್ಥಿತಿಯನ್ನು ಎದುರಿಸೋಕೆ ಕೊಡಗು ಜಿಲ್ಲಾಡಳಿತ ಅಗತ್ಯ ತಯಾರಿಯನ್ನ ಮಾಡಿಕೊಂಡಿದೆ. ನಿಮ್ಮ ರಕ್ಷಣೆಗೆ ನಾವಿದ್ದೀವಿ ಅಂತ ಕೊಡಗು DC ಅಭಯ ನೀಡಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಸುಂದರ ಪ್ರಕೃತಿಯ ನಾಡು ಕಾವೇರಿ ತವರು ಕೊಡಗು ಜಿಲ್ಲೆಯಲ್ಲಿ ಜನರಿಗೆ ಮಳೆಗಾಲದ ಭಯ ಆರಂಭಗೊಂಡಿದೆ. ಭೂಕುಸಿತ, ಪ್ರವಾಹದಂತಹ ಪ್ರಾಕೃತಿಕ ವಿಕೋಪಗಳು ಎಲ್ಲಿ ಬದುಕನ್ನು ಕಿತ್ತುಕೊಳ್ತಾವೋ ಅನ್ನೋ ಆತಂಕ ಕಾಡ್ತಾ ಇದೆ. ಅಂತಹ ಪರಿಸ್ಥಿತಿ ಎದುರಾದರೆ ಅದನ್ನು ನಿಭಾಯಿಸೋಕೆ ಕೊಡಗು ಜಿಲ್ಲಾಡಳಿತ ಅಗತ್ಯ ತಯಾರಿ ಮಾಡಿಕೊಳ್ತಾ ಇದೆ. ಕಂದಾಯ ಇಲಾಖೆ, ಪೊಲೀಸ್, ಅಗ್ನಿಶಾಮಕ, ಆರೋಗ್ಯ, ಅರಣ್ಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಭೆಯನ್ನು ನಡೆಸಲಾಗಿದೆ. ಜಿಲ್ಲೆ ಮತ್ತು ತಾಲೂಕು ಮಟ್ಟದ ಜಿಲ್ಲಾ ವಿಪತ್ತು ನಿರ್ವಹಣಾ ಸಭೆಯನ್ನು ನಡೆಸಲಾಗಿದ್ದು, ಜಿಯಾಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಸೂಚನೆಯಂತೆ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪ್ರದೇಶಗಳನ್ನು ಗುರುತಿಸಿ ಅಪಾಯದ ಸ್ಥಳದಲ್ಲಿರುವ ಜನರ ಸ್ಥಳಾಂತರಕ್ಕೂ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಜಿಲ್ಲೆಯಲ್ಲಿ ಈಗಾಗಲೇ ಹೋಬಳಿವಾರು ನೋಡಲ್ ಅಧಿಕಾರಿಗಳ ನೇಮಕವಾಗಿದ್ದು, ದಿನದ 24 ಗಂಟೆ ಕಾರ್ಯನಿರ್ವಹಿಸುವ ಸಹಾಯವಾಣಿ ತೆರೆಯಲಾಗಿದೆ. ಇನ್ನು ಕಾಳಜಿ ಕೇಂದ್ರಗಳನ್ನು ಕೂಡ ಗುರುತು ಮಾಡಿಕೊಳ್ಳಲಾಗಿದೆ. ತುರ್ತು ಸಂದರ್ಭದಲ್ಲಿ ಸಹಾಯ ಮಾಡಲು ಸ್ಥಳೀಯವಾಗಿ ಸ್ವಯಂ ಸೇವಕರನ್ನು ನೇಮಿಸಿಕೊಂಡು ಅಗತ್ಯ ತರಬೇತಿ ಕೂಡ ನೀಡಲಾಗಿದೆ. ಆ ಮೂಲಕ ಮಳೆಗಾಲ ಎದುರಿಸುವುದಕ್ಕೆ ನಾವು ಸಿದ್ಧವಾಗಿದ್ದು, ಜನ ಭಯಪಡುವ ಅಗತ್ಯವಿಲ್ಲ ಅಂತ ಕೊಡಗು ಜಿಲ್ಲಾಡಳಿತ ಅಭಯ ನೀಡಿದೆ. ಹವಾಮಾನ ಇಲಾಖೆಯ ಮಾಹಿತಿಯಂತೆ ಈ ವರ್ಷ ವಾಡಿಕೆಯ ಮಳೆಯಾಗೋದು ಡೌಟ್ ಇದ್ದು, ಜಿಲ್ಲೆಯಲ್ಲಿ ಈ ವರ್ಷ ಮಳೆಯ ಕೊರತೆ ಇದೆ ಎನ್ನಲಾಗಿದೆ. ಆದರೂ ಕೊಡಗಿನ ಜಡಿಮಳೆ ಎಲ್ಲಿ ಅನಾಹುತವನ್ನು ಸೃಷ್ಟಿ ಮಾಡುತ್ತೋ ಅನ್ನೋ ಆತಂಕವಂತೂ ಇದ್ದೇ ಇದೆ. ಹೀಗಾಗಿ ಕೊಡಗು ಜಿಲ್ಲಾಡಳಿತ ತನ್ನ ಪೂರ್ವಭಾವಿ ತಯಾರಿಗಳನ್ನು ಮಾಡಿಕೊಂಡಿದ್ದು, ಯಾವುದಕ್ಕೂ ಭಯಪಡುವ ಅಗತ್ಯ ಇಲ್ಲ ಅಂತ ಜಿಲ್ಲೆಯ ಜನತೆಗೆ ಅಭಯ ನೀಡಿದೆ. ಈಗ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಸಭೆಯನ್ನು ನಾವು ಈಗಾಗಲೇ ತಾಲೂಕು ಹಂತದಲ್ಲಿ ಮಾಡ್ಕೊಂಡಿದ್ದೀವಿ. ಮತ್ತು ಪ್ರಥಮವಾಗಿ ಜಿಲ್ಲಾ ಹಂತದಲ್ಲಿ ಮತ್ತು ತಾಲೂಕು ಹಂತದಲ್ಲಿ ಕಂಟ್ರೋಲ್ ರೂಮ್ 24/7 ಕೂಡ ಈಗಾಗಲೇ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದೀವಿ. ಹಾಗೆಯೇ ಹೋಬಳಿವಾರು ನೋಡಲ್ ಅಧಿಕಾರಿಗಳನ್ನು ಏನೇನು ಸಿದ್ಧತೆಗಳಾಗಬೇಕು ಅನ್ನೋದು ನೋಡ್ಕೊಳ್ಳೋದಕ್ಕೆ ಒಂದು ನೋಡಲ್ ಅಧಿಕಾರಿಗಳು ಮತ್ತು ತಾಲೂಕು ನೋಡಲ್ ಸಹಾಯಕ ನೋಡಲ್ ಅಧಿಕಾರಿಗಳನ್ನು ಕೂಡ ಈಗಾಗಲೇ ನೇಮಕಾತಿ ಮಾಡಲಾಗಿದೆ. 2ನೇ ಭಾಗ. 3ನೇದು ವಲ್ನರಬಲ್ ಝೋನ್ಸ್ ಮತ್ತು ವಲ್ನರಬಲ್ ಏರಿಯಾಗಳನ್ನು ನಾವು ಈಗಾಗಲೇ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಹಿಂದೆ ಏನು ರಿಪೋರ್ಟ್ ಕೊಟ್ಟಿದ್ದರು ಮತ್ತು ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ರವರ ಒಂದು ವರದಿ ಆಧಾರದ ಮೇಲೆ ಮ್ಯಾಪಿಂಗ್ ಕೂಡ ಮಾಡ್ಕೊಂಡಿದ್ದೀವಿ. ಸೊ ಈ ವಲ್ನರಬಲ್ ಝೋನಲ್ಲಿ ವಲ್ನರಬಲ್ ಏನು ಜನ ಇದ್ದಾರೆ ಅವ್ರನ್ನೂ ಕೂಡ ಐಡೆಂಟಿಫೈ ಮಾಡ್ಕೊಳ್ಳುವಂಥ ಪ್ರೋಸೆಸ್ ನಡೀತಾ ಇದೆ. ಈ ವಲ್ನರಬಲ್ ಪೀಪಲ್ ಅಂದರೆ ಯಾರು? ಉದಾಹರಣೆಗೆ ಮಹಿಳೆಯರಿರ್ಬೋದು, ಮಕ್ಕಳಿರ್ಬೋದು, ಮತ್ತು ಅಂಗವಿಕಲರಿರ್ಬೋದು, ಸೀನಿಯರ್ ಸಿಟಿಸನ್ಸ್ ಇರ್ಬೋದು. ಈಗ ನಾಳೆ ದಿನ ಯಾವುದೇ ರೀತಿಯಾದ ಸಮಸ್ಯೆಗಳಾದರೆ ಇಮಿಡಿಯೇಟು ಅವ್ರಿಗೆ ನಾವು ಎವ್ಯಾಕ್ಯುಯೇಷನ್ ಮಾಡಬೇಕು ಅಂದರೆ ಇವ್ರಿಗೆ ಇನ್ನೇನು ನಾನು ಹೇಳಿದೆ ಈ ಜನಗಳನ್ನು ನಾವು ಇಮಿಡಿಯೇಟಾಗಿ ನಾವು ಅವ್ರಿಗೆ ಹೆಲ್ಪ್ ಬೇಕಾಗ್ತದೆ. ಸೊ ಹಾಗಾಗಿ ಅದು ನಂಬರ್ಸ್ ಎಷ್ಟಿದೆ ಅಂತ ತಾಲೂಕುವಾರು ನಾವು ಇವಾಗ ಆಲ್ರೆಡಿ ಮ್ಯಾಪ್ಡ್. ಅದು ಒಂದು. 4ನೇದು ಕಾಳಜಿ ಕೇಂದ್ರಗಳನ್ನು ನಾವು ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ. ಯಾವುದೇ ರೀತಿಯಂಥ ಸಮಸ್ಯೆ ಆದರೆ ಕಾಳಜಿ ಕೇಂದ್ರಗಳಿಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಸೊ ಹಾಗಾಗಿ ಕಾಳಜಿ ಕೇಂದ್ರಗಳು ಕೂಡ ಈಗಾಗಲೇ ಐಡೆಂಟಿಫೈ ಮಾಡಿ ಹೇಳ್ತೀನಿ ಒಂದೊಂದು. ಈ ಕಾಳಜಿ ಕೇಂದ್ರಗಳಿಗೆ ಪ್ರಮುಖವಾಗಿ ರೋಡ್ ಕನೆಕ್ಟಿವಿಟಿಗಳಿರಬೇಕಾಗ್ತದೆ, ನೆಟ್ವರ್ಕ್ ಕನೆಕ್ಟಿವಿಟಿ ಇರಬೇಕಾಗ್ತದೆ, ವಾಟರ್ ಅವೈಲಬಿಲಿಟಿ ಇರಬೇಕಾಗ್ತದೆ, ಎಲೆಕ್ಟ್ರಿಸಿಟಿ ಇರಬೇಕಾಗ್ತದೆ. ಈ ಥರದ್ದು
ಆಮೇಲೆ ಏನೋ ನಮ್ಮ ವಾಶ್ರೂಮ್ ಅವಶ್ಯಕತೆ ಇರುತ್ತೆ. ಸೊ ಈ ಥರ ಎಲ್ಲ ಏನೋ ಅವೈಲಬಿಲಿಟಿ ಇರುವಂಥ ಏನೋ ಕಾಳಜಿ ಕೇಂದ್ರಗಳನ್ನು ಕೆಲವು ಕಡೆ ಐಡೆಂಟಿಫೈ ಮಾಡಿದ್ದಾರೆ, ಕೆಲವು ಕಡೆ 3-4 ಐಡೆಂಟಿಫೈ ಮಾಡಿದ್ದಾರೆ. ಅದರಲ್ಲಿ ಯಾವುದನ್ನು ಮಾಡಬೇಕು ಅಂತ ಫೈನಲೈಸೇಷನ್ ಸ್ಟೇಜಸಲ್ಲಿ ನಮ್ಮ ಅಧಿಕಾರಿಗಳು ಮಾಡ್ತಾಯಿದ್ದಾರೆ. ಅದು ಸೊ ಎಲ್ಲೆಲ್ಲಿ ಸೂಕ್ಷ್ಮ ಪ್ರದೇಶಗಳಿವೆ ಆಲ್ರೆಡಿ ನೋಟಿಸನ್ನು ಕೊಟ್ಟಿದ್ದಾರೆ. ಸೊ ಅದು ಕೂಡ ಆಗಿದೆ. ಮತ್ತು ನಮ್ಮ ಒಟ್ಟಿಗೆ ಎಲ್ಲೆಲ್ಲಿ ಏನೋ ವಲ್ನರಬಲ್ ಝೋನ್ಸ್ ಯಾವ್ಯಾವ ಪಂಚಾಯಿತಿಲಿದೆ ಏನಿದೆ ಅನ್ನೋದನ್ನು ಕೂಡ ವಿ ಹ್ಯಾವ್ ಅ ಡೇಟಾಬೇಸ್ ವಿತ್ ಅವರ್ಸೆಲ್, ವಿ ಹ್ಯಾವ್ ಮೇಂಟೈನ್ಡ್ ಅ ಡೇಟಾಬೇಸ್. ಅದನ್ನು ಕೂಡ ತಮಗೆ ಶೇರ್ ಮಾಡ್ತೀನಿ ನಾನು. ಅದರ ಕೂಡ ತಮಗೆ ಗೊತ್ತಿರೋಂಗೆ ಈ ಸಲ ಏನೋ ಸ್ವಲ್ಪ ಏನು ಮಳೆ ಕೊರತೆ ಆಗ್ಬೋದು ಅಂತ ಒಂದು ಪ್ರೆಡಿಕ್ಷನ್ ಇದೆ. ಬಟ್ ಲೆಟ್ ಅಸ್ ಸಿ, ಅದ್ರ ಬಗ್ಗೆ ನಾವೇನು ಇದು ಮಾಡೋದಕ್ಕಾಗಲ್ಲ. ಬಟ್ ನಮ್ಮ ಜಿಲ್ಲಾಡಳಿತ ವತಿಯಿಂದ ಯಾವ ರೀತಿಯಾದ ಸಿದ್ಧತೆ ಮಾಡ್ಕೋಬೇಕು ನನಗೆ ಫುಲ್ಲಿ ಕೇಳಿ. ಡಿಸ್ಟಿಕ್ ಲೆವೆಲ್ ಟಾಸ್ಕ್ ಫೋರ್ಸ್ ಮೀಟಿಂಗ್ನ DC ಸರ್ ಹಂತದಲ್ಲಿ ನಾವು ಈಗಾಗಲೇ ಮುಗಿಸಿರ್ತೀವಿ. ಮತ್ತು ಅದರಂತೆ ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆ ಮತ್ತು ತಾಲೂಕು ಪಂಚಾಯಿತಿ ಮತ್ತು ಎಲ್ಲ ತಾಲೂಕು ಲೆವೆಲ್ ಮಟ್ಟದ ಅಧಿಕಾರಿಗಳ ಜೊತೆಗೆ ನಾವು ಎಲ್ಲ ಮೀಟಿಂಗನ್ನು ಮಾಡಿ ಪ್ರಿಪ್ರೇಷನ್ಗಳನ್ನ ಮಾಡ್ಕೊಂಡಿರ್ತೀವಿ. ಸದ್ಯದಲ್ಲಿ ಇವಾಗ ಎಲ್ಲ PDOಗಳು ಮತ್ತು VSಗಳು ಮತ್ತು ತಾಲೂಕು ಲೆವೆಲ್ ಆಫೀಸರ್ಸಲ್ಲಿ ಒಂದು ತಾಲೂಕು ಲೆವೆಲ್ ಮಟ್ಟದ ಒಂದು ಫಸ್ಟ್ ಮೀಟಿಂಗ್ ಆಗಿದೆ. ಏನಂತಂದರೆ ಪ್ರತಿಯೊಂದು ಹೋಬಳಿ, ನಮ್ಮ ಮಡಿಕೇರಿಯಲ್ಲಿ 4 ಹೋಬಳಿ ಬರುತ್ತೆ. 4 ಹೋಬಳಿಯಲ್ಲೂ ಕೂಡ ನೋಡಲ್ ಆಫೀಸರ್ಸ್ಗಳನ್ನ, ಸಹಾಯಕ ನೋಡಲ್ ಆಫೀಸರ್ಸ್ಗಳನ್ನ ನಾವು ಡೆಪ್ಯೂಟ್ ಮಾಡಿರ್ತೀವಿ. ಅವರು ಕೂಡ ಹೋಬಳಿವಾರು ಮೀಟಿಂಗನ್ನು ತೊಗೊಂಡ್ಕೊಂಡು ಯಾವ ಥರ PDOs ಮತ್ತು VSಗಳು ಯಾವ ಥರ ಇದನ್ನು ಕ್ರಮವನ್ನು ಕೈಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಇದನ್ನು ಮೀಟಿಂಗನ್ನು ಮಾಡಿದ್ದಾರೆ. ಮತ್ತು ನಮ್ಮಲ್ಲಿ ಸ್ವಯಂ ಸೇವಕರು ಕೂಡ ಅವರು ಕೂಡ ಇವಾಗ ನೇಮಕ ಆಗಿದೆ. ಜೊತೆಗೆ ಇವಾಗ ಕಾಳಜಿ ಕೇಂದ್ರಗಳು ಎಲ್ಲೆಲ್ಲಿ ಇದು ಲ್ಯಾಂಡ್ಸ್ಲೈಡ್ ಏರಿಯಾ ಅಂತ ನಾವು ಕಂಡು ಬಂದಿರುತ್ತೆ, ಅದನ್ನ ಅಲ್ಲಿ ಕೂಡ ನಾವು ಕಾಳಜಿ ಕೇಂದ್ರಗಳನ್ನ ನಾವು ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ. ಜೊತೆಗೆ ನಮ್ಮ ಮಡಿಕೇರಿ ತಾಲೂಕು ಆಫೀಸಿನಲ್ಲಿ 24/7 ಕಂಟ್ರೋಲ್ ರೂಮ್ ಕೂಡ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಇವಾಗ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಕೋರ್ಡಿನೇಷನ್ನು, ಫೈರ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೆ ಕೋರ್ಡಿನೇಷನ್ನು, ಹಾಗೆ ನಮ್ಮ ತಾಲೂಕು ಆಫೀಸಲ್ಲಿ ಕೂಡ ಕಂಟ್ರೋಲ್ ರೂಮ್ ಇಟ್ಕೊಂಡಿರ್ತೀವಿ. ಏನೇ ಇದಾದ್ರೂ ಈವನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ಕೂಡ ಒಂದು ಕಂಟ್ರೋಲ್ ರೂಮ್ ಕೂಡ ಓಪನ್ ಆಗಿದೆ. ಏನೇ ಇದಾದರೂ ಕೋರ್ಡಿನೇಷನ್ ಮಾಡಿಕೊಂಡು ಇಮಿಡಿಯೇಟಾಗಿ ನೋಡಲ್ ಆಫೀಸರ್ನ ಹಂತದಲ್ಲಿ VA ಮತ್ತು PDOಗಳು ತಕ್ಷಣ ಸ್ಪಾಟ್ಗೆ ಹೋಗಿ ಏನಾದರೂ ಸಮಸ್ಯೆ ಇದ್ದರೆ ಅದನ್ನ ಬಗೆಹರಿಸಬೇಕು ಅಂತ DC ಜಿಲ್ಲಾ ಮಟ್ಟದಿಂದ ನಮಗೆ ಡೈರೆಕ್ಷನ್ಸ್ ಬಂದಿದೆ. ಈಗ ತಾಲೂಕು ಮಟ್ಟದಿಂದ ನಾವು ಮಕ್ಕಂದೂರು ಕಡೆ ಆಲ್ರೆಡಿ ಎಲ್ಲೆಲ್ಲಿ ಸೂಕ್ಷ್ಮ ಪ್ರದೇಶ ಇರ್ತವೆ ಅಲ್ಲಿ ನೋಟಿಸ್ಗಳನ್ನ ಕೂಡ ಇಶ್ಯೂ ಮಾಡಿದ್ದೀವಿ. ಜನರು ಇವಾಗ ನಾವು ಪ್ರಕೃತಿ ಯಾವುದೇ ಥರದ ವಿಕೋಪ ಆಗದೇ ಇರತಕ್ಕಂಥ ಅಂಥ ಸಮಯದಲ್ಲಿ ನಮ್ಮ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಅಧಿಕಾರಿಗಳು ತಮ್ಮ ಜನರುಗಳ ಜೊತೆ ಕೋರ್ಡಿನೇಷನ್ ಮತ್ತು ಕಮ್ಯುನಿಕೇಟ್ ಮಾಡ್ಕೊಂಡಿರ್ತೀವಿ. ಜನಗಳು ಯಾವುದೇ ಕಾರಣಕ್ಕೂ ಯಾವುದೇ ಥರದ ಭಯ ಪಡದೆ ಏನೇ ಇದ್ರೂ ಕಂಟ್ರೋಲ್ ರೂಮ್ಗಾಗಲಿ ಇಲ್ಲ ತಮ್ಮ ಹೋಬಳಿ ಮಟ್ಟದ ನೋಡಲ್ ಅಧಿಕಾರಿಗಳಿಗಾಗಲಿ ತಕ್ಷಣ ಏನಾದರೂ ಸಮಸ್ಯೆ ಆದರೆ ಇನ್ಫಾರ್ಮ್ ಮಾಡಿ ತಕ್ಷಣದಲ್ಲೇ ನಾವು ಸಮಸ್ಯೆನ ಬಗೆಹರಿಸ್ಕೊಡ್ತೀವಿ. ಲೋಹಿತ್ ಮಾಗಲುಮನೆ, ಕೊಡಗು ಚಾನಲ್, ಮಡಿಕೇರಿ. ಕಳೆದ 3 ತಿಂಗಳ ಹಿಂದೆ ಕುಡಿಯುವ ನೀರಿನ ಯೋಜನೆ ಅಡಿಯಲ್ಲಿ ರಸ್ತೆಯಲ್ಲಿ ತೋಡಲಾಗಿದ್ದ ಗುಂಡಿಗಳನ್ನು ನಗರಸಭೆ ಅಧ್ಯಕ್ಷರು ಖುದ್ದು ನಿಂತು ಮುಚ್ಚಿಸಿ ಸಾರ್ವಜನಿಕರ ಪ್ರಶಂಸೆಗೆ ಒಳಗಾದ ಘಟನೆ ನಗರದ ರೈಫಲ್ ರೇಂಜ್ನಲ್ಲಿ ನಡೆದಿದೆ. ಪ್ರಧಾನಮಂತ್ರಿ ಜಲಜೀವನ್ ಮಿಷನ್ನಲ್ಲಿ ಕಳೆದ 3 ತಿಂಗಳಿಂದ ನಗರದ ಪೊಲೀಸ್ ವಸತಿ ಗೃಹದ ಬಳಿ ಕುಡಿಯುವ ನೀರಿನ ಸಂಪರ್ಕಕ್ಕಾಗಿ ರಸ್ತೆಯ ಮಧ್ಯ ಗುಂಡಿಗಳನ್ನು ತೋಡಲಾಗಿತ್ತು. ಇದರಿಂದ ಸಾರ್ವಜನಿಕರು, ವಿದ್ಯಾರ್ಥಿಗಳು ಓಡಾಡೋದು ತೊಂದರೆಯಾಗಿತ್ತು. ಈ ಬಗ್ಗೆ ಸಾರ್ವಜನಿಕರು ನಗರಸಭೆಯ ಅಧ್ಯಕ್ಷೆ ಕಲಾವತಿ ಅವರ ಗಮನ ಸೆಳೆದ ಕೂಡಲೇ ಸ್ಥಳಕ್ಕೆ ಬಂದ ಅಧ್ಯಕ್ಷರು ಸಂಬಂಧಪಟ್ಟ ಇಲಾಖೆಯವರನ್ನು ಕರೆಸಿ ಗುಂಡಿಗಳನ್ನು ಮುಚ್ಚಿಸಿ ಸಾರ್ವಜನಿಕರ ಸಂಚಾರಕ್ಕೆ ಸುಗಮ ವ್ಯವಸ್ಥೆಯನ್ನು ಮಾಡಿಕೊಟ್ರು. ಇದರಿಂದ ಈ ವಿಭಾಗದ ಸಾರ್ವಜನಿಕರು ನಗರಸಭೆ ಅಧ್ಯಕ್ಷರ ಕಾರ್ಯವೈಖರಿಯನ್ನು ಶ್ಲಾಘಿಸಿದ್ರು. ರೈಫಲ್ ರೇಂಜು ಮತ್ತು ಪೊಲೀಸ್ ಕ್ವಾರ್ಟರ್ಸ್ ಇಲ್ಲಿದೆ. ನನಗೆ ಇಲ್ಲಿ ಗುಂಡಿ ಇದೆ ಅಂತ ಮಾಹಿತಿ ಸಿಕ್ತು. ಆ ತಕ್ಷಣ ನಾನು ಬಂದು ಇಲ್ಲಿ ಸ್ಪಂದನೆ ಮಾಡಿ ಆ JCB ತಂದು ಆ ಗುಂಡಿ ಮುಚ್ಚೋ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ಮೇಲ್ಗಡೆ ರೋಡಲ್ಲೂ ಗುಂಡಿ ಇದೆ ಅಂತ ಹೇಳಿದ್ದಾರೆ, ಅದನ್ನು ಈಗ ಗುಂಡಿ ಮುಚ್ಚೋ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳ್ಕೊಳ್ತಾ ಇದ್ದೀನಿ. ರಾಜ್ಯ ಸರ್ಕಾರ ಬಡವರ ಪರವಾಗಿದ್ದು ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ಗೌರವಯುತವಾಗಿ ಬಾಳ್ವೆ ನಡೆಸಲು ಬೇಕಾದ ಎಲ್ಲ ಸವಲತ್ತುಗಳನ್ನು ಆದ್ಯತೆ ಮೇರೆಗೆ ಒದಗಿಸ್ತಾ ಬಂದಿದೆ ಎಂದು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣ ಅವರು ಹೇಳಿದ್ದಾರೆ. ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಶನಿವಾರ ನಡೆದ
ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಡಿಕೇರಿ ತಾಲೂಕು 18 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಸವ ಮತ್ತು ಅಂಬೇಡ್ಕರ್ ವಸತಿ ಯೋಜನೆಯಡಿಯಲ್ಲಿ ಆಯ್ಕೆಗೊಂಡಿರುವ ಅರ್ಹ ಫಲಾನುಭವಿಗಳಿಗೆ ನೂತನ ಮನೆ ನಿರ್ಮಾಣ ಕಾಮಗಾರಿ ಆದೇಶ ಪ್ರತಿ ವಿತರಣಾ ಕಾರ್ಯಕ್ರಮದಲ್ಲಿ ಸುಮಾರು 400ಕ್ಕೂ ಅಧಿಕ ಫಲಾನುಭವಿಗಳಿಗೆ ಆದೇಶ ಪತ್ರವನ್ನು ವಿತರಿಸಿ ಅವರು ಮಾತನಾಡಿದರು. ನಿವೇಶನ ಮತ್ತು ವಸತಿ ರಹಿತರಿಗೆ ವಸತಿ ನೀಡುವುದು ಸರ್ಕಾರದ ಕರ್ತವ್ಯ. ಹಲವು ವರ್ಷಗಳಿಂದ ಸರ್ಕಾರದಿಂದ ಮನೆ ನಿರ್ಮಿಸಬೇಕು. ನಿವೇಶನ ರಹಿತರು, ವಸತಿ ರಹಿತರಿಗೆ ಆದ್ಯತೆ ಮೇರೆಗೆ ಸ್ವಂತ ಸೂರು ಕಲ್ಪಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹಲವಾರು ಜನಪರ ಯೋಜನೆಗಳೊಂದಿಗೆ ವಸತಿ ನೀಡುವ ಯೋಜನೆಗೂ ಮಹತ್ವ ನೀಡಿದೆ ಎಂದು ಶಾಸಕರು ಹೇಳಿದರು. ಅಂದಿನ ವಸತಿ ಸಚಿವರಾದ ಜಮೀರ್ ಅಹಮದ್ ಅವರು ಬಸವ ಮತ್ತು ಅಂಬೇಡ್ಕರ್ ವಸತಿ ಯೋಜನೆಯಡಿ ವಸತಿ ಸೌಲಭ್ಯ ಒದಗಿಸಿದ್ದು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಸಚಿವ ಸಂಪುಟಗಳ ಸದಸ್ಯರ ಸಹಕಾರದಿಂದ ಜಿಲ್ಲೆಗೆ ಮನೆ ನಿರ್ಮಾಣಕ್ಕೆ ಅನುದಾನ ದೊರೆತಿದೆ ಎಂದು ಎಸ್ ಪೊನ್ನಣ್ಣವರು ವಿವರಿಸಿದರು. ಮಳೆಗಾಲ ಪ್ರಾರಂಭಕ್ಕೂ ಮುನ್ನ ಮನೆ ಹಸ್ತಾಂತರ ಮಾಡುವ ಯೋಜನೆ ಇದ್ದು, ತಮ್ಮ ಅನುಕೂಲಕ್ಕನುಸಾರ ಮನೆ ನಿರ್ಮಿಸಿ ಉತ್ತಮ ಜೀವನ ನಡೆಸುವಂತಾಗಲಿ ಅಂತ ಶಾಸಕರು ಶುಭ ಹಾರೈಸಿದರು. ವಿರಾಜಪೇಟೆ ಪುರಸಭೆ ವತಿಯಿಂದ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪರಿಸರದ ಕಾಳಜಿ ಹಾಗೂ ಪ್ಲಾಸ್ಟಿಕ್ ಮುಕ್ತ ನಗರದ ಬಗ್ಗೆ ಪ್ರಬಂಧ ಸ್ಪರ್ಧೆಯಿಂದ ಪುರಸಭೆಯ ಮುಖ್ಯಾಧಿಕಾರಿ ನಾಚಪ್ಪ ಹಾಗೂ ಪರಿಸರ ಅಭಿಯಂತರರಾದ ರೀತು ಸಿಂಗ್ ಅವರ ಮಾರ್ಗದರ್ಶನದಲ್ಲಿ ಏರ್ಪಡಿಸಲಾಗಿತ್ತು. ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ನೀಡಲಾಯಿತು. ಈ ಸಂದರ್ಭ ಮಾತನಾಡಿದ ಪುರಸಭೆಯ ಆರೋಗ್ಯಾಧಿಕಾರಿ ಕೋಮಲ, ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ವಿದ್ಯಾರ್ಥಿಗಳಲ್ಲಿ ಪರಿಸರ ರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯ ಪುರಸಭೆ ಹಮ್ಮಿಕೊಂಡಿದ್ದು, ಪ್ಲಾಸ್ಟಿಕ್ ಬಳಕೆಯಿಂದ ಸಂಪೂರ್ಣವಾಗಿ ಕೈಬಿಡಬೇಕು. ಪ್ಲಾಸ್ಟಿಕ್ನಿಂದ ಲೆಕ್ಕವಿಲ್ಲದಷ್ಟು ಪ್ರಾಣಿಗಳು ಜೀವ ಕಳೆದುಕೊಂಡಿವೆ ಎಂದರು. ನಂತರ ನಾವು ನಿಮಗೆ ಅದಕ್ಕೆ ಒಂದು ಕಾಟನ್ ಬ್ಯಾಗ್, ಯಾಕಂತ ಹೇಳಿದ್ರೆ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ. ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು, ಆಯ್ತಾ? ಅದನ್ನ ನೀವು ನಿಮ್ಮ ಪೇರೆಂಟ್ಸ್ಗೆ ತರಕಾರಿ ಏನಾದ್ರು ಫಿಕ್ಸ್ ತಗೊಂಡ್ಬೇಕಾದ್ರೆ ಪ್ಲಾಸ್ಟಿಕ್ ಇಟ್ಕೊಂಡ್ಮೇಲೆ ನೀವೇ ಹೇಳಬೇಕು, ಪ್ಲಾಸ್ಟಿಕ್ ನಿಷೇಧ ಮಾಡೋದಾಗಿದೆ ಸರ್ಕಾರದಿಂದ. ನೀವೇ ಅದರ ತಗೊಂಡು ಹೋಗಲ್ಲ, ಅವರು ತರಕಾರಿ ತುಂಬಿ ಕೊಡ್ತಾರೆ ಪ್ಲಾಸ್ಟಿಕ್, ಆಯ್ತಾ? ಆ ಬ್ಯಾಗ್ ತಗೊಂಡು ಹೋಗ್ತೀರಾ, ಅದನ್ನ ತಗ್ಗಿ ಬಿಸಾಕ್ತೀರಾ, ಆಗೇನಾಯ್ತು? ಅಲ್ಲಿ ಭೂಮಿಗೆ ಹಾಕ್ತಾರೆ, ಭೂಮಿಯಿಂದ ಕೊಳೆಯೋದಿಲ್ಲ, ಆಯ್ತಾ? ನಮ್ಮ ಎಷ್ಟು ಜನಗಳು ಸಾಯ್ತಿದೆ, ಪ್ಲಾಸ್ಟಿಕ್ ಜನಗಳು ಸತ್ತಿದೆ, ಎಲ್ಲದಕ್ಕೂ ಪುರಸಭೆಯ ವ್ಯವಸ್ಥಾಪಕರಾದ ಸುಜಾತ, ಸಿಬ್ಬಂದಿಗಳಾದ ಕವಿತಾ, ಕುಮಾರಿ, ಭೂಮಿಕಾ, ಕಾಲೇಜಿನ ಉಪನ್ಯಾಸಕರಾದ ರೈಮಾಡ್ ಸೇರಿದಂತೆ ಕಾಲೇಜು ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು.
ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ, ಸಮಾಜ ಸೇವಕ, ಬಿಜೆಪಿಯ ಮುಖಂಡ ಹರಪಳ್ಳಿ ರವೀಂದ್ರ ಅವರು ಸಂಪಾಜೆ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ನೋಟು ಪುಸ್ತಕಗಳನ್ನು ವಿತರಣೆ ಮಾಡಿದರು. ಪುಸ್ತಕಗಳನ್ನು ವಿತರಿಸಿ ವಿದ್ಯಾರ್ಥಿಗಳನ್ನು ಕುರಿತು ಮಾತನಾಡಿದ ರವೀಂದ್ರ ಅವರು, ವಿದ್ಯಾರ್ಥಿಗಳು ಇಂದು ಎಲ್ಲ ಸೌಕರ್ಯಗಳೊಂದಿಗೆ ಅಧ್ಯಯನ ಮಾಡ್ತಾ ಇದ್ದಾರೆ. ಹಾಗಾಗಿ ತಮಗೆ ದೊರಕಿದ ಅವಕಾಶಗಳನ್ನು ಸಮರ್ಪಕವಾಗಿ ಸದ್ಬಳಕೆ ಮಾಡಿಕೊಳ್ಳಬೇಕೆಂದರು. ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಕೊಡಗು ಜಿಲ್ಲಾಧ್ಯಕ್ಷ ಹಾಗೂ ಸಂಪಾಜೆ ಪ್ರೌಢಶಾಲೆಯ ಸಹ ಶಿಕ್ಷಕ ಎಚ್.ಜಿ. ಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷವೂ ನೋಟು ಪುಸ್ತಕಗಳನ್ನು ವಿತರಣೆ ಮಾಡ್ತಾ ಇರುವ ಹರಪಳ್ಳಿ ರವೀಂದ್ರ ಅವರ ಈ ಸೇವಾ ಕಾರ್ಯವನ್ನು ಶ್ಲಾಘಿಸಿದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಆಡಳಿತ ಮಂಡಳಿಯ ಹಿರಿಯ ನಿರ್ದೇಶಕ ಕೆ.ಎಸ್. ನಾರಾಯಣ ಭಟ್, ಆಡಳಿತ ಮಂಡಳಿಯ ನಿರ್ದೇಶಕ ಕೆ.ಎಸ್. ಹನೀಫ್, ನಿವೃತ್ತ ಶಿಕ್ಷಕ ವಿಠಲ್ ಮಾಸ್ಟರ್, ಕಾಲೇಜು ವಿಭಾಗದ ಪ್ರಾಂಶುಪಾಲ ಬಿ. ಲೋಕ್ಯನಾಯ್ಕ್, ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಎ. ಐತಪ್ಪ, ಸೋಮವಾರಪೇಟೆಯ ಮಧುಸೂದನ್, ಕಿರಣ್ ಕಾಳಪ್ಪ ಮತ್ತು ಸಂಸ್ಥೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು, ವಿದ್ಯಾರ್ಥಿಗಳ ಪೋಷಕರು ಪಾಲ್ಗೊಂಡಿದ್ದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಜೂನ್ 5ರಂದು ಶುಕ್ರವಾರ ಮಧ್ಯಾಹ್ನ ಅರಣ್ಯ ಇಲಾಖೆ ಮಡಿಕೇರಿ ವಿಭಾಗದ ವತಿಯಿಂದ ಮಡಿಕೇರಿ ತಾಲೂಕು ಕಚೇರಿ ಆವರಣದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮಡಿಕೇರಿಯ ಶಾಸಕರಾದ ಡಾಕ್ಟರ್ ಮಂತರಗೌಡ ಅವರು ಭಾಗವಹಿಸಿ ಸಸಿ ನೆಡುವ ಮೂಲಕ ಪರಿಸರ ಸಂರಕ್ಷಣೆಗೆ ಆದ್ಯತೆ ನೀಡುವ ಸಂದೇಶವನ್ನು ಸಾರಿದರು. ಅರಣ್ಯ ಪ್ರದೇಶದಲ್ಲಿರುವ ತೇಗ, ನೀಲಗಿರಿ ಮತ್ತು ಅಕೇಶಿಯಾ ಮರಗಳನ್ನು ತೆರವುಗೊಳಿಸಿ ವನ್ಯಜೀವಿಗಳ ಆಹಾರಕ್ಕೆ ಪೂರಕವಾದ ಮರಗಳನ್ನು ಬೆಳೆಸಲು ಯೋಜನೆ ರೂಪಿಸಬೇಕು. ಆ ಮೂಲಕ ವನ್ಯಜೀವಿಗಳ ದಾಳಿಯನ್ನು ತಡೆಗಟ್ಟಬೇಕೆಂದು ಒತ್ತಾಯಿಸಿ ಹ್ಯೂಮನ್ ರೈಟ್ಸ್ ಇಂಟರ್ನ್ಯಾಷನಲ್ ಫೆಡರೇಷನ್ ಸಂಘಟನೆ ಕೊಡಗು ಜಿಲ್ಲಾಧಿಕಾರಿಗಳು ಹಾಗೂ ಅರಣ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದೆ. ಸಂಘಟನೆಯ ರಾಜ್ಯಾಧ್ಯಕ್ಷ ಹರೀಶ್ ಜೆ ಆಚಾರ್ಯ ಅವರ ನೇತೃತ್ವದಲ್ಲಿ ಅಧಿಕಾರಿಗಳಿಂದ ಭೇಟಿಯಾದ ಪ್ರಮುಖರು ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನ ಮತ್ತಿತರ ಜಿಲ್ಲೆಗಳಲ್ಲಿ ಕಾಡು ಪ್ರಾಣಿ ಹಾಗೂ ಮಾನವ ಸಂಘರ್ಷ ಅತಿಯಾಗ್ತಾ ಇದೆ. ಕಾಡಾನೆ, ಹುಲಿ ಸೇರಿದಂತೆ ವನ್ಯಜೀವಿಗಳ ದಾಳಿಯಿಂದ ಅಮಾಯಕ ಜೀವಗಳು ಬಲಿಯಾಗ್ತಾ ಇವೆ ಮತ್ತು ಕೃಷಿ ಫಸಲು ನಾಶವಾಗ್ತಾ ಇದೆ. ಈ ಸಮಸ್ಯೆಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕೆಂದು ಒತ್ತಾಯಿಸಿದರು. ಕೊಡಗಿನ ಪರಿಸರ ಮತ್ತು ಸ್ಥಳೀಯರ ಬದುಕಿನ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವ ಭೂ ಪರಿವರ್ತನೆ, ಅಕ್ರಮ ಲೇಔಟ್ ನಿರ್ಮಾಣ ಹಾಗೂ ಬಹುಮುಖ್ಯವಾಗಿ ಅನಿಯಂತ್ರಿತವಾದ ನಗರೀಕರಣಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಜಿಲ್ಲೆಯನ್ನು ಪ್ರತಿನಿಧಿಸುವ ಜನಪ್ರತಿನಿಧಿಗಳು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಎನ್ವಿರಾನ್ಮೆಂಟ್ ಆ್ಯಂಡ್ ಹೆಲ್ತ್ ಫೌಂಡೇಶನ್ನ ಸ್ಥಾಪಕರು ಹಾಗೂ ಗೌರವ ಕಾರ್ಯದರ್ಶಿಗಳಾಗಿರುವ ಕರ್ನಲ್ ಸಿ.ಪಿ. ಮುತ್ತಣ್ಣ ಆಗ್ರಹಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೊಡಗಿನಲ್ಲಿ ನಿಯಂತ್ರಣವಿಲ್ಲದೆ ನಡೆಯುತ್ತಿರುವ ನಗರೀಕರಣದಿಂದ ಜಿಲ್ಲೆಯ ಭೂ ಪರಿಸರದ ಚಿತ್ರಣವೇ ಬದಲಾಗುತ್ತಿದೆ. ಈ ಹಿನ್ನೆಲೆ ಭೂ ಪರಿವರ್ತನೆಯ ಮೇಲೆ ಕಡಿವಾಣ ಹಾಕುವುದು ಅತ್ಯವಶ್ಯ. ಸೋಮವಾರಪೇಟೆ ತಾಲೂಕಿನ ಕೆರಗಂದೂರು ಗ್ರಾಮದಲ್ಲಿ ರೆಸಾರ್ಟ್ ಒಂದರ ನಿರ್ಮಾಣಕ್ಕೆ ಸುಮಾರು 34 ಎಕರೆ ಭೂ ಪ್ರದೇಶದ ಪರಿವರ್ತನೆಯಾಗಿದೆ. ಇದಕ್ಕೆ ಕಾರಣರಾದ ಹಿಂದಿನ ಜಿಲ್ಲಾಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಜಿಲ್ಲೆಯ ಸ್ಥಳೀಯ ಸಮುದಾಯಗಳನ್ನು ಹೊರತುಪಡಿಸಿ ಇತರರು ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವುದನ್ನು ತಡೆಯಲು ಅಗತ್ಯ ನಿರ್ಬಂಧಗಳನ್ನು ವಿಧಿಸುವುದು ಅವಶ್ಯ. ಜಾಗ ಮಾರಾಟವನ್ನು ಜಮ್ಮ ಹಿಡುವಳಿದಾರರು ಮತ್ತು ಗುರುತಿಸಲಾದ ಸ್ಥಳೀಯರಿಗೆ ಮಾತ್ರ ಸೀಮಿತಗೊಳಿಸುವಂತೆ ಆಗ್ರಹಿಸಿದರು. ಗೃಹ ಮಂಡಳಿ ಯೋಜನೆ ಸ್ಥಗಿತಕ್ಕೆ ಆಗ್ರಹ. ಮಡಿಕೇರಿ ಸಮೀಪದ ಕೆ.ನಿಡುಗಣೆ ಗ್ರಾಮದ ಸುಮಾರು 94 ಎಕರೆ ಪ್ರದೇಶದಲ್ಲಿ ಕರ್ನಾಟಕ ಗೃಹ ಮಂಡಳಿ ರೂಪಿಸುತ್ತಿರುವ ಯೋಜನೆ ಭವಿಷ್ಯದಲ್ಲಿ ಕುಡಿಯುವ ನೀರು, ತ್ಯಾಜ್ಯ ವಿಲೇವಾರಿ ಸೇರಿದಂತೆ 10 ಹಲವು ಸಮಸ್ಯೆಗಳಿಗೆ ಕಾರಣವಾಗಬಹುದಾಗಿದ್ದು, ಈ ಯೋಜನೆಯನ್ನು ಸ್ಥಗಿತಗೊಳಿಸಬೇಕೆಂದು ಒತ್ತಾಯಿಸಿದರು. ಕೊಡಗಿನ ದಕ್ಷಿಣ ಭಾಗದ ತಾಲೂಕು ಕೇಂದ್ರ ಪೊನ್ನಂಪೇಟೆ ಹಾಗೂ ತಾಲೂಕಿನ ಗೋಣಿಕೊಪ್ಪಲನ್ನು ಯಾವುದೇ ಕಾರಣಕ್ಕೂ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೆ ಏರಿಸಕೂಡದು. ಇದನ್ನು ಪಟ್ಟಣ ಪಂಚಾಯಿತಿಯಾಗಿ ಮಾರ್ಪಡಿಸಿದ್ದಲ್ಲಿ ಭೂ ಪರಿವರ್ತನೆಗಳಿಗೆ ಅವಕಾಶ ನೀಡಿದಂತಾಗುತ್ತದಲ್ಲದೆ ನಗರೀಕರಣಕ್ಕೆ ಒತ್ತು ಕೊಟ್ಟಂತಾಗುತ್ತದೆ. ಆದ್ದರಿಂದ ಪಟ್ಟಣ ಪಂಚಾಯಿತಿಯನ್ನು ಮಾರ್ಪಡಿಸಬಾರದೆಂದು ಒತ್ತಾಯಿಸಿದರು. ಕೊಡಗಿನ ಪರಿಸರಕ್ಕೆ ಮಾರಕವಾಗಿರುವ ರೈಲ್ವೆ ಯೋಜನೆ, ಹೈವೇ ನಿರ್ಮಾಣ ಯೋಜನೆಗಳಿಗೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡದಿರಬಾರದು ಎಂದು ಕರ್ನಲ್ ಸಿ.ಪಿ. ಮುತ್ತಣ್ಣ ಸ್ಪಷ್ಟಪಡಿಸಿದರು. ಜಾಗ ಖರೀದಿ ಮಾಡೋದು. ಇವಾಗ ನಾವು ಹೇಳ್ತೀವಿ ಇದು ಕೊಡೋಲ್ಯಾಂಡ್, ಕೊಡಗೋಲ್ಯಾಂಡ್, ರೋಷನ್ ಅವರು ಹೇಳ್ತಾರೆ ಗೌಡಲ್ಯಾಂಡ್. ನಾಳೆ ಇದು ಗೌಡಲ್ಯಾಂಡ್ ಅಲ್ಲ, ಕೊಡೋಲ್ಯಾಂಡ್ ಅಲ್ಲ, ರೆಡ್ಡಿ ಲ್ಯಾಂಡ್, ಚೇಳಪ್ಪ. ಮತ್ತೆ ನಾರ್ತ್ ಕೊಡಗಿನಲ್ಲಿ ಪಂಜಾಬಿಯವರು, ಹರಿಯಾಣವರು ಬಂದ್ಬಿಟ್ಟಿದ್ದಾರೆ. ನಾವೆಲ್ಲಿ ಹೋಗೋದು? ಅದೇ ಅವ್ರ ತಪ್ಪಲ್ಲ, ನಮ್ಮ ಜನರಿಗೆ ಬ್ರೋಕರ್ಸ್, ನಮ್ದು ಜನ ಯಂಗ್ಸ್ಟರ್ಸ್ ಬ್ರೋಕರ್. ಈ ದಾಳಿ ಕೆಲಸ ನಿಲ್ಲಿಸಿ ಲ್ಯಾಂಡ್ ಸೇಲ್ ಇದ್ರೆ ನಮ್ಮ ಮೂಲ ಒಳಗಡೆ ಮಾಡಿ ನಮ್ಮ ಇಲ್ಲ. ಯಾಕೆಂದ್ರೆ ರೆಡ್ಡಿ ಅದು 20 ಲಕ್ಷ ದಾನ ಕೊಡೋದಾದ್ರೆ ಅವನು 40 ಲಕ್ಷ ಕೊಡ್ತಾನೆ, ಇವ್ರಿಗೆ ಕಮಿಷನ್ ಜಾಸ್ತಿ ಸಿಗ್ತದೆ. ಇದು ಸ್ಟ್ರೈಟ್ ನಾನು ಹೇಳ್ತಾ ಇದ್ದೀನಿ.
ನಾಳೆ ಬೈ ನೇಮ್ ಬ್ರೋಕರ್ಸ್ ನಾವು ಹೆಸರು ಹೀಗೆ ಮಾಡ್ಕೊಂಡು ಮತ್ತೆ ಇನ್ನೊಂದು ಬಹಳ ದೊಡ್ಡ ಇದು ಆಗ್ತಾ ಉಂಟು. ಇದು ಕೆ ಗುರುಗನ ಗ್ರಾಮ ಇಲ್ಲಿ 94 ಏಕರ್ಸ್ ಕರ್ನಾಟಕ ಅರ್ಬನ್ ಹೌಸಿಂಗ್ ಬೋರ್ಡ್ ಅವ್ರು ಮಾಡ್ತಾ ಇದ್ದಾರೆ. ಒಳ್ಳೆ ಲೆಕ್ಕ 94 ಏಕರ್ಸ್ ಅಲ್ಲಿ ಒಂದು 6,000 ಅಟ್ಲೀಸ್ಟ್ ಒಂದು 6,000-8,000 ಜನರು ಬರ್ತಾರೆ. ಒಂದು ಕ್ಯಾಲ್ಕುಲೇಷನ್ ಮಾಡೋಣ. ಇವಾಗಲೇ ಮಡಿಕೇರಿಯಲ್ಲಿ ನೀರಿನ ಸಮಸ್ಯೆ ಇದೆ, ಈ ಗಾರ್ಬೇಜ್ ಸಮಸ್ಯೆ ಇದೆ. ಮತ್ತೆ ಇವ್ರಿಗೂ ಇನ್ನೊಂದು 6,000-8,000 ಏನ್ ಮಾಡೋದು? ಯಾಕೆ ಬೇಕು? ನಾನ್ ಸೆನ್ಸ್ ಇಲ್ಲ, ಕ್ಯಾನ್ಸಲ್ ಆಗಬೇಕು. ಗವರ್ಮೆಂಟ್ ಪ್ರಾಜೆಕ್ಟ್ ಯಾವ ಪ್ರಾಜೆಕ್ಟ್ ಇಲ್ಲಿಗಲ್ ಟೌನ್ ಪಂಚಾಯತ್ ಅಂದ್ರೆ ಕನ್ವರ್ಷನ್ ಅನ್ವರ್ಡ್. ಸೊ ಟೌನ್ ಪಂಚಾಯತ್ ಆಗೋದು ನಾವು ಅದು ಕ್ಯಾನ್ಸಲ್ ಆಗ್ತದೆ. ಮತ್ತೆ ಬೇರೆ ನಾನೀಗ ಬರ್ತೀನಿ. ಇದು ಆನೆ ಅವಳಿದ್ದು ಬಹಳ ರಸಗಟ್ಟೆ ಬೆಳಿಗ್ಗೆನೇ ಆಗಿದೆ 9 ಗಂಟೆಗೆ. ನಮ್ಮ ಸುನಿಲ್ ಅಜ್ಜಿ ಅವರು ಪತ್ನಿ ಅವರು ಕಳ್ಕೊಂಡಿದ್ದಾರೆ. ಇದು ಮತ್ತೆ ಈ ಡಾಕ್ಯುಮೆಂಟ್ ಇದು ನಾವು ಮುಖ್ಯವಾಗಿ ನಮ್ಮ ಜನಪ್ರತಿನಿಧಿಗಳು 2 MLA ಈ ಕನ್ನಡ ಈ ಮುಂದೆಗೌಡ ಮತ್ತೆ ನಮ್ಮ ಮೆಂಬರ್ ಆಫ್ ಪಾರ್ಲಿಮೆಂಟ್ ಕೊಡ್ತೀವಿ. ಇವರು ಇದು ಮಾಡಲೇಬೇಕು. ನಾವು ಹೇಳ್ತೀವಿ ನಮ್ಗೆ ಏನು ಬೇಕು ಏನು ಬೇಡ ಅದು ನೀವು ದಯವಿಟ್ಟು ಮಾಡಿ. ನಮ್ಮಿಂದ ನೀವು ಎಲೆಕ್ಟ್ ಆಗಿದ್ದು ನೀವು ನಾವು ಹೇಳಿದ್ದು ನಮ್ಮ ಇದನ್ನು ನೀವು ಮಾಡಬೇಕು. ಮತ್ತೆ ಇದು ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲ. ಸಂಘಟನೆಯ ಸದಸ್ಯರಾದ ಮಾಳೆಟ್ಟಿರ ಶ್ರೀನಿವಾಸ್ ಮಾತನಾಡಿ, ಕೊಡಗಿಗೆ ರೈಲ್ವೆ ಸಂಪರ್ಕದ ಪ್ರಸ್ತಾಪವಿಲ್ಲವೆಂದು ಸಂಸದರು ಹೇಳಿರುವುದನ್ನು ನಾವು ಸ್ವಾಗತಿಸುತ್ತೇವೆ. ಆದರೆ ಇತ್ತೀಚೆಗೆ ದಕ್ಷಿಣ ಕನ್ನಡ ಭಾಗದ ಕೆಲ ಪ್ರಮುಖರು ಕೊಡಗಿಗೆ ಕರಿಕೆ ಸುಳ್ಯ ಮಾರ್ಗವಾಗಿ ಕುಶಾಲನಗರವನ್ನು ಸಂಪರ್ಕಿಸುವ ರೈಲ್ವೆ ಮಾರ್ಗದ ಬಗ್ಗೆ ಪ್ರಸ್ತಾಪಿಸಿರುವುದನ್ನು ತೀವ್ರವಾಗಿ ಖಂಡಿಸುವುದಾಗಿ ಹೇಳಿದರು. ನಿತ್ಯ ಜೀವವನ್ನು ಕಂಡುಕೊಳ್ಳುವಂತಹ ಪರಿಸ್ಥಿತಿ ನಮ್ಮಲ್ಲಿದೆ. ಇಂಥ ಸಂದರ್ಭದಲ್ಲಿ ಮತ್ತೆ ಪುನಃ ಹೊಸ ರೈಲ್ವೆ ಯೋಜನೆ ನಮ್ಮ ಅರಣ್ಯ ನಾಶ ಆಗುವುದು, ಪ್ರಕೃತಿಯ ಮೇಲೆ ದುಷ್ಪರಿಣಾಮ ಬೀರುವುದು ನಾವೆಲ್ಲ ಕಂಡಿದ್ದೇವೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಯಾವ ಭೂಭೂದೆಯಾಗಿ ನಮ್ಮ ಲ್ಯಾಂಡ್ ಇದೆಲ್ಲ ನಮ್ಮಲ್ಲಿ ಭಾಗಮಂಡಲ ಈ ಎಲ್ಲ ನಾರಾಯಣಚಾರ್ಯರ ಸಾವೇ ನಮಗೆ ಉದಾಹರಣೆ. ಬೆಟ್ಟಗುಡ್ಡಗಳು ಜರಿಯುವುದು ನಾವು ನೋಡ್ತಾ ಇದ್ದೇವೆ. ಮತ್ತೆ ಯಾಕೆ ನಮಗೆ ಹೊರ ಜಿಲ್ಲೆಯ ಈ ಶಾಸಕರು ಮತ್ತೆ ಈ ಎಂಪಿಗಳ ಒತ್ತಾಯ ನನಗೆ ಅರ್ಥ ಆಗ್ತದೆ. ನಾವು ಕೊಡಗಿನ ಜನ, ನಾವು ಬುಡಕಟ್ಟು ಸಂಸ್ಕೃತಿಗೆ ಸೇರಿದಂತ ಜನ, ಕೊಡವರು ಇರ್ಬೋದು, ಗೌಡರು ಇರ್ಬೋದು, ಅಥವಾ ಬುಡಕಟ್ಟು SC ST ಈ ಜನಾಂಗ ನಾವಿರೋದೇ ಕೆಲವೇ ಅಲ್ಪಸಂಖ್ಯಾತರಾಗಿದ್ದೇವೆ. ನಮ್ಮನ್ನು ನಾಶ ಮಾಡಿ ಎಲ್ಲ ಹೊರಗಡೆ ಜಿಲ್ಲೆಯನ್ನು ತಂದು ಹಾಕುವಂತ ಕೆಲಸ ದಯವಿಟ್ಟು ಆಗುತ್ತಿದೆ ಬೇಡ. ಸ್ಥಳೀಯ ಸಮುದಾಯಗಳನ್ನು ಹೊರತುಪಡಿಸಿ ಈ ಜನ್ಮಭೂಮಿಯನ್ನು ಇತರರನ್ನು ಸ್ವಾಧೀನ ಪಡಿಸಿಕೊಳ್ಳುವುದನ್ನು ತಡೆಯುವಂತಹ ಒಂದು ಕಾನೂನಿನ ಅವಶ್ಯಕತೆ ನಮ್ಮಲ್ಲಿ ಕಂಡು ಬರ್ತಾ ಇದೆ. ಹಾಗೆ ಮಾರಾಟವನ್ನು ಮತ್ತು ಯಾವುದೇ ಕೂಡ ಜಮ್ಮ ಇಟ್ಟುಕೊಳ್ಳಲು ಹಾಗೂ ಸಂಘಟನೆಯ ಶಿವಶಂಕರ್ ಅವರು ಮಾತನಾಡಿ, ಪ್ರವಾಸೋದ್ಯಮ ಅಭಿವೃದ್ಧಿಯ ನೆಪದಲ್ಲಿ ವ್ಯಾಪಕವಾದ ಭೂ ಪರಿವರ್ತನೆಯೊಂದಿಗೆ ಲೇಔಟ್ಗಳು ಮನಬಂದಂತೆ ತಲೆ ಎತ್ತುತ್ತಿವೆ. ಹೋಮ್ ಸ್ಟೇ ಹೆಸರಿನಲ್ಲಿ ಮನೆಗಳನ್ನು ಬಾಡಿಗೆ ಪಡೆದು ಯಾರ್ಯಾರೋ ವ್ಯವಹಾರ ನಡೆಸುವುದಕ್ಕೆ ಕಡಿವಾಣ ಹಾಕಿ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. 6 ತಿಂಗಳಿಂದ 1 ವರ್ಷದ ತನಕ ನಮಗೆ ಟೈಮ್ ತಗೊಳ್ತಾರೆ ಆ ಆಫೀಸಲ್ಲಿ. ಇಲ್ಲಿ ಏನಾಗಿದೆ ಅಂತಂದ್ರೆ ಸತೀಶ್ ಅವರು DC ಆಗಿದ್ರು, ಅವರು 3 ತಿಂಗಳಲ್ಲಿ ಕನ್ವರ್ಷನ್ ಮಾಡ್ಕೊಂಡಿದ್ದಾರೆ. 34 ಎಕರೆ ಕನ್ವರ್ಷನ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ತುಂಬಾ ಮಾತಾಡಿದ್ವಿ. CM ತನಕ ಎಲ್ಲೆಲ್ಲಿ ಏನೇನ್ ಮಾಡ್ಬೇಕು ಅದಕ್ಕೆಲ್ಲ ತಗೊಂಡು ಲೆಟರ್ಗಳನ್ನ ಏನಿದೆ ಅದನ್ನ ತಪ್ಪಿಸಿದೀವಿ. ಯಾವುದೇ ಇಲ್ಲಿ ತನಕ ಯಾವುದೇ ಇದಾಗಿಲ್ಲ. ಅದ್ರ ಬಗ್ಗೆ ತನಿಖೆನೂ ಆಗಿಲ್ಲ, ಏನೂ ಮಾಡಿಲ್ಲ. ಎಲ್ಲ ಲಂಚದಲ್ಲಿ ಎಲ್ಲ ನಡೀತಾ ಇದೆ. ದಯವಿಟ್ಟು ಆ 34 ಎಕರೆ ಏನ್ ಕನ್ವರ್ಷನ್ ಮಾಡಿದ್ದಾರೆ ಅದು ಅಲ್ಲದೆ ಅದ್ರ ಪಕ್ಕದಲ್ಲೇ ಒಂದು 100 ಮೀಟರ್ ಭೂಗಡಿತ ದೂರದಲ್ಲಿ ಮಕ್ಕಳುಗುಡಿ ಬೆಟ್ಟ ಅಂತಿದೆ. ಅದು ತುಂಬಾ ಇತಿಹಾಸ ತುಂಬಾ ಇದೆ. ಅದಕ್ಕೆ ಪೂರ್ವಜರ ಕಾಲದಿಂದನೂ ಪ್ರವಾಸಿ ತಾಣ ಅದು. ಈಗ ಈ ರೆಸಾರ್ಟ್ ಆಗಿರೋದ್ರಿಂದ ಅಲ್ಲಿಗೂ ತುಂಬಾ ಪ್ರಾಬ್ಲಮ್ ಆಗ್ತದೆ. ಅದನ್ನ ಸ್ವಲ್ಪ ದಯವಿಟ್ಟು ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ಕಾಳಜಿ ಮಾಡಿ. ಮತ್ತೆ ಕೊಡಗಲ್ಲಿ ರೆಸಾರ್ಟ್ಗಳು ಹೆಂಗೆ ಈಗ ಮೂಲ ನಿವಾಸಿಗಳಿಗೆ ಒಂದು ಈ ಹೋಮ್ ಸ್ಟೇ ಕಾನ್ಸೆಪ್ಟ್ ಏನಕ್ಕೆ ಮೂಲ ನಿವಾಸಿಗಳಿಗೆ ಒಂದು ಬದುಕಿಗೆ ಒಂದು ಇದಿರಲಿ ಅಂತ ಹೇಳ್ಬಿಟ್ಟು ಹೋಮ್ ಸ್ಟೇಗಳನ್ನ ಮಾಡಿದ್ರು. ಇವಾಗ ಏನಾಗಿದೆ ಅಂದ್ರೆ ದಂಧೆ ಆಗ್ತಿದೆ. ಪ್ರತಿಯೊಂದು ಹೋಮ್ ಸ್ಟೇಗಳು ಈಗ ಹೊರಗಡೆ ಬೆಂಗಳೂರಿಂದ ಏನೇ ಬಂದ್ರು ಅವ್ರಿಗೆ ಅಲ್ಲಿ ಏನು ಮಾಡೋಕ್ಕಾಗಲ್ಲ, ಬರ್ತಾರೆ ಇಲ್ಲಿ ಬರ್ತಾರೆ, ಯಾವ ತರ ಬೇಕಾದ್ರೆ ಯೂಸ್ ಮಾಡ್ತಾರೆ. ಕಸಗಳು, ಬಾಟ್ಲಿಗಳು, ಒಂದು ಪಂಚಾಯತಿಲಿ ಮಿನಿಮಮ್ ಒಂದು ಪಂಚಾಯತಿ ಬೇಕಾಗಿರೋ ತರ ಬೇರೆ ತರ ದುಡ್ಡುಗಳನ್ನ ಮಾಡ್ಕೊಳ್ತಾರೆ. ಒಂದು 5 ಡಸ್ಟ್ಬಿನ್ಗಳಿವೆ ಪ್ರತಿ ರೋಡಲ್ಲೂ. ಈಗ ನಾವು ಯಾವಾಗ ಲಾಸ್ಟ್ ಟೈಮ್ ಕೇರಳ ಹೋಗಿದ್ವಿ, ಅಲ್ಲಿ 4 ಕಿಲೋಮೀಟರ್ಗೂ ಒಂದೊಂದು ಡಸ್ಟ್ಬಿನ್ಗಳು ಇಟ್ಟಿದ್ದಾರೆ.
ಇಲ್ಲಿ ಯಾಕೆ ಆಗೋದಿಲ್ಲ? ಕೊಡಗಲ್ಲಿ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಅದನ್ನ? ಸುಬ್ಬು ಅವರು ಮಾತನಾಡಿ, ಎರವ ಸಮುದಾಯವನ್ನು ಇತ್ತೀಚೆಗೆ ಅಲೆಮಾರಿ ಜನಾಂಗಕ್ಕೆ ಸೇರಿಸಲಾಗಿದೆ. ಆದರೆ ಜಿಲ್ಲೆಯಲ್ಲಿರುವ ಎರವ ಸಮುದಾಯ ಶತಮಾನಗಳಿಂದ ಇಲ್ಲಿಯೇ ನೆಲೆಸಿದ್ದು, ಇದೀಗ ಅಲೆಮಾರಿ ಜನಾಂಗವಾಗಿ ನಮ್ಮನ್ನು ಗುರುತಿಸುವುದರಿಂದ ಅಗತ್ಯ ಸರ್ಕಾರಿ ಸೌಲಭ್ಯಗಳು ದೊರಕದಂತಾಗಿದೆ ಎಂದು ಆರೋಪಿಸಿದರು. ಗೋಣಿಕೊಪ್ಪಲಿನ ಪದ್ಮಿನಿ ಮಾತನಾಡಿ, ಗೋಣಿಕೊಪ್ಪಲ ವಿಭಾಗದ ಕೀರೆಹೊಳೆಯನ್ನೇ ಒತ್ತುವರಿ ಮಾಡಿ ವಿದ್ಯಾಸಂಸ್ಥೆಯೊಂದು ತಲೆ ಎತ್ತಿದೆ. ಇಂತಹ ನಡೆಗಳಿಂದ ಪ್ರಸ್ತುತ ಹೊಳೆಯ ತೋಡಿನಂತಾಗಿದೆ. ಇರುವ ಗದ್ದೆಗಳು ಲೇಔಟ್ಗಳಾಗಿ ಪರಿವರ್ತನೆಯಾಗುತ್ತಿವೆ. ಇವುಗಳ ಮೇಲೆ ಅಗತ್ಯ ಕ್ರಮ ಕೈಗೊಳ್ಳುವುದು ಅವಶ್ಯವೆಂದರು. ನಾವು ಈಗ 20 ವರ್ಷದ ಹಿಂದೆ ನಾವು ನೋಡ್ಬೇಕಾದ್ರೆ ಒಂದು ಕೀರೆಹೊಳೆ ಅಂತ ಗೋಣಿಕೊಪ್ಪ ಸೇರಿ ಕೀರೆಹೊಳೆ ಅಲ್ಲಿ ಏನಾಗಿರುವಂತ ಹೊಳೆ ಈಗ ಏನಾಯ್ತು, ಒಂದು ಪ್ರತಿಷ್ಠಿತ ಒಂದು ವಿದ್ಯಾಸಂಸ್ಥೆ ಒಂದಲ್ಲಿದೆ, ಅದು ಬೇಸ್ಟ್. ಮತ್ತೆ ಇರುವಂತ ಎಲ್ಲಾ ಗಲೀಜು ಆದ್ರೆ ಈಗ ಕೀರೆಹೊಳೆ ಅನ್ನೋದು ಬಂದ್ಬಿಟ್ಟು ಈಗ ಚರಂಡಿ ರೂಪದಲ್ಲಿ ಇದಾಗಿದೆ, ಮಾರ್ಪಾಟಾಗಿದೆ. ಅದೆಲ್ಲ ನಾನು ನೋಡ್ಬೇಕಾದ್ರೆ ತುಂಬಾ ನೋವಾಗ್ತಿದೆ. ಈಗ ನೀವು ಬೈಪಾಸ್ ಅನ್ನೋ ಒಂದು ರೋಡ್ ಇದೆ ನಮ್ಮ ಗೋಣಿಕೊಪ್ಪ ಬೈಪಾಸ್ ರೋಡ್. ಆಕ್ಚುಲಿ ಅದು ಗದ್ದೆ, ವೆಟ್ಲ್ಯಾಂಡ್. ಅದು ನಾವೆಲ್ಲ ಸಣ್ಣದಲ್ಲಿ ಆಟ ಆಡುವಂತ ಜಾಗ, ಅದು ನಿಮ್ಗೆ ಗೊತ್ತಿರ್ಬೋದು, ಗೋಣಿಕೊಪ್ಪ ಸೈಡ್ ಇರೋದ್ರೆ ಗೊತ್ತಿರುತ್ತೆ. ಅದೀಗ ಕಂಪ್ಲೀಟ್ ಆಗಿ ಎಲ್ಲ ಪೂರ್ತಿ ಲೇಔಟ್ ಅಲ್ಲ, ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೇ, ಎಲ್ಲ ಬಿಲ್ಡಿಂಗ್ ಆಗಿ ವೆಟ್ಲ್ಯಾಂಡ್ ನಮಗೆ ಗದ್ದೆ ಅಂತ ನೋಡೋಕೆ ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ. ಈಗ ಗದ್ದೆಗಳು ಕಾಫಿ ತೋಟಗಳೆಲ್ಲ ಎಲ್ಲ ಕನ್ವರ್ಷನ್ ಆಗಿ ಎಲ್ಲ ಲೇಔಟ್ಗಳಾಗಿದೆ. ಬೆಟ್ಟ ಗುಡ್ಡಗಳೆಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲ ರೆಸಾರ್ಟ್ಗಳಾಗಿದೆ. ಹೀಗೆ ಆಗ್ತಾ ಹೋಗ್ತಾ ಇದ್ರೆ ಮುಂದಿನ ನಮ್ಮ ಕೊಡಗಿನ ಒಂದು ಏನು ಈ ಸಂಸ್ಕೃತಿ, ಪಾರಂಪರೆ ಇದನ್ನೆಲ್ಲ ಯಾರು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾರೆ ಅಂತ ಗೊತ್ತಾಗಲ್ಲ. ಯಾಕಂದ್ರೆ ಎಲ್ಲ ಪೂರ್ತಿ ನಗರೀಕರಣವೇ ಆಗಿದ್ರೆ. ರೋಷನ್ ಕೆರಗಂದೂರು ಅವರು ಮಾತನಾಡಿ, ತಮ್ಮ ಗ್ರಾಮದಲ್ಲಿ ದೊಡ್ಡ ಮಟ್ಟದ ಜಾಗ ಪರಿವರ್ತನೆಯೊಂದಿಗೆ ರೆಸಾರ್ಟ್ ತಲೆ ಎತ್ತುತ್ತಿದೆ. ಇದರಿಂದ ಕೆರಗಂದೂರು ಸಮೀಪ ಪ್ರವಾಸಿ ತಾಣ ಮಕ್ಕಳಗುಡಿ ಬೆಟ್ಟ ಪ್ರದೇಶಕ್ಕೂ ಧಕ್ಕೆಯುಂಟಾಗಲಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಎಲ್ಲರದ್ದು ಆಸೆ ಅಂದ್ರೆ ಟೂರಿಸಂ ಇಂಪ್ರೂವ್ ಆಗೋದು ಬೇಡ ಅಂತ ನಾವು ಹೇಳೋದಿಲ್ಲ, ಅಂದ್ರೆ ಲೀಗಲಿ ಆಗಿ ಈಗ ಕನ್ವರ್ಷನ್ಗಳು ಮಾಡ್ತಾ ಇದ್ದಾರೆ. ಹೇಗಂತ ಹೇಳಿದ್ರೆ ನಮ್ಮಲ್ಲಿ ಕೊಡಗಿ ಕೋಶನ್ ನೋಡಿದಾಗ ಎಲ್ಲ ಕಡೆ ಒಂದು 4 ಮೀಟರ್ 4.5 ಮೀಟರ್ ರೋಡ್ ಇರುತ್ತೆ. ಇಲ್ಲಿ ರಸ್ತೆ ಸೌಲಭ್ಯ ಬಹಳ ಕಷ್ಟದಲ್ಲಿದೆ. ಕನ್ವರ್ಷನ್ಗೆ ಮಿನಿಮಮ್ 30 ಮೀಟರ್ ರಸ್ತೆ ಬೇಕು. ಇಲ್ಲಿ ಎಲ್ಲಿ ನೀವು ಮ್ಯಾಪ್ ಯೋಜನಾ ನಗರ ಮತ್ತು ಯೋಜನಾ ಅಭಿವೃದ್ಧಿ ಪ್ರಾಧಿಕಾರದವರು ಮ್ಯಾಪ್ ಅಲ್ಲಿ 9 ಮೀಟರ್ ರಸ್ತೆ 12 ಮೀಟರ್ ವಿಸ್ತರಿಸಲಾಗಿದೆ ಅಂತ ತೋರಿಸ್ತಾರೆ. ರಾಜಾರೋಷರಾಗಿ ಇದು ಮಾಡಿ ಕೊಡ್ತಾರೆ, ಮ್ಯಾಪ್ ಮಾಡಿ ಕೊಡ್ತಾರೆ. ಅಲ್ಲಿ ನಿಜವಾಗಿ ಇರೋದು 4 ಮೀಟರ್ ರಸ್ತೆ. ಯಾವ ರೀತಿಯಲ್ಲಿ ಇವರು ಕನ್ವರ್ಷನ್ ಮಾಡ್ತಾರೆ? ಪ್ರತಿಯೊಂದು ಅಕ್ರಮ. ಇನ್ನೊಂದು ಏನಂತ ಹೇಳಿದ್ರೆ ಈ ತೋಡುಗಳ ಒತ್ತುವರಿ, ಎಲ್ಲಿ ನೋಡಿದ್ರು ತೋಡುಗಳ ಒತ್ತುವರಿ, ನೀರು ಹರಿಯೋದಂತೂ ಬಿಡದಲ್ಲ. ಕುಸಿಮತ್ತ ಕಡೆ ಇದನ್ನು ನೀರನ್ನು ತಿರುಗಿಸ್ತಾ ಇದ್ದಾರೆ. ಕಂಪ್ಲೇಂಟ್ ಕೊಟ್ಟರೆ ಯಾರು ಆಕ್ಷನ್ ಅಂತ ತಗೊಂಡಿಲ್ಲ. ಪ್ರತಿಯೊಂದಕ್ಕೂ ನಾವು ಕೋರ್ಟಿಗೆ ಹೋಗೋದು ಭಾರಿ ಕಷ್ಟ ಉಂಟು. ಅಧಿಕಾರಿಗಳು ಅವರ ಕೆಲಸನ ಮಾಡಬೇಕು. ಈ ಆಫೀಸಿಂದ ಆ ಆಫೀಸ್, ಇಲ್ಲಿಂದ ತಹಸೀಲ್ದಾರ್ ಇರೋರು ತಹಸೀಲ್ದಾರ್, ಸರ್ವೇವರ್ ಹೇಳ್ತಾರೆ, ಸರ್ವೇವರ್ ಬರೋದೇ. ಕನ್ವರ್ಷನ್ಗೆ ಬೇಕಾದ್ರೆ ಮಾಡಿದ ಸಂಬಂಧ ಸರ್ವೆ ಇದು ಮಾಡ್ತಾರೆ. ನಮ್ಮ ಹೇಳ್ತಾರೆ ಮೆನ್ ಇಲ್ಲ, ನಮ್ಮ ಇದು ಸ್ಟ್ರೈಕ್ ಅಂತ ಹೇಳ್ತಾರೆ. ಕೆಲಸ ಮಾಡೋದು ಸರ್ಕಾರಿ ಜಮೀನು ಬಿಡಿಸಕ್ಕೆ ನಾವು ಹೋರಾಡೋದು. ಇದು ನಮಗೆ ಬಂದ ರಾಜ. ಕುಶಾಲನಗರದ ವಿವೇಕಾನಂದ PU ಕಾಲೇಜಿನಲ್ಲಿ ಫ್ರೆಷರ್ಸ್ ಡೇ ಮತ್ತು 2025-26ನೇ ಸಾಲಿನ ಶೈಕ್ಷಣಿಕ ಸಾಧನೆಯ ಸಂಭ್ರಮ ಕಾರ್ಯಕ್ರಮ ನಡೆಯಿತು. ವಿದ್ಯಾಸಂಸ್ಥೆಯ ಗೌರವ ಪ್ರಾಂಶುಪಾಲ ಎಂ ನಾಗೇಶ್ ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಮಾತನಾಡಿದವರು, ಕುಶಾಲನಗರದಲ್ಲಿ ವಿವೇಕಾನಂದ ವಿದ್ಯಾಸಂಸ್ಥೆ ಗುಣಮಟ್ಟದ ಶಿಕ್ಷಣ ಒದಗಿಸ್ತಾ ಇರುವ ಕಾರಣ ದೂರದ ಕಾಲೇಜುಗಳಿಗೆ ಅಲೆಯುವ ಪರಿಸ್ಥಿತಿ ಬಹುತೇಕ ಮಂದಿಗೆ ತಪ್ಪಿದೆ. ಇಲ್ಲಿ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಲ್ಲೂ ಅನ್ಯಾಯವಾಗದ ರೀತಿ ಸಂಸ್ಥೆಯ ಉಪನ್ಯಾಸಕ ವೃಂದ ಪ್ರಾಮಾಣಿಕವಾದ ಬೋಧನೆ ಮಾಡ್ತಾ ಇದೆ ಎಂದರು. That confidence is in me. It means you are all confident that your students, your children will get justice here. Justice for what you pay. I have been telling that we will make our colleges, Vivekananda College, equal to so-called famous colleges in Mangalore. ಮೋಟಿವೇಶನಲ್ ಸ್ಪೀಕರ್ ಸ್ಮಿತೇಶ್ ಬಾರಿಯಾ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದರು. ವಿವೇಕಾನಂದ PU ಕಾಲೇಜು ಪ್ರಾಂಶುಪಾಲೆ ಕ್ಲಾರಾ ರೇಷ್ಮಾ ಸ್ವಾಗತ ಭಾಷಣವನ್ನ ಮಾಡಿದರು. ನೀವು ಈ ಸಾಲಿನಲ್ಲಿ ಈಜಲೇಬೇಕಾಗುತ್ತೆ.
ಅದೇನೇ ಇದ್ರು ಕೂಡ ಒಂದು ದಿವಸ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮದೇ ವಿವೇಕಾನಂದ ಕಾಲೇಜಿಗೆ ಎಂಟ್ರಿ ಇದೆಯಲ್ಲ, ಈ ಎಂಟ್ರಿನಲ್ಲಿ ಸ್ವಲ್ಪ ಮುಂದೆ ಹೋದಾಗ ಅಲ್ಲೊಂದು ಮಧ್ಯಾಹ್ನದಷ್ಟೊತ್ತಿಗೆ, ಒಂದು 12 ಗಂಟೆ ಅಷ್ಟೊತ್ತಿಗೆ, ಸೀರಿಯಸ್ ಆಗಿ ಕೇಳಿ, ಇದರ ಮೇಲೆ ನಾನು ಕ್ವಶನ್ ಕೇಳ್ತೀನಿ ಮತ್ತೆ. ಮಧ್ಯಾಹ್ನ ಒಂದು 12 ಗಂಟೆ ಅಷ್ಟೊತ್ತಿಗೆ ಒಂದು ನಾಯಿಗೆ ಬಹಳಷ್ಟು ಹಸಿವಾಗತ್ತೆ. ನಾಯಿಗೆ ಹಸಿವಾಗತ್ತಲ್ಲ, ಅದೇನಾದ್ರೂ ಸಿಗತ್ತಾ ಅಂತ ಹಿಂಗೆ ಹುಡ್ಕೊಂಡು ಹೋಗುತ್ತೆ. ಹೀಗೆ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಮುಂದ್ಗಡೆ ಯಾವುದೋ ಮೊಲ ಕಾಣಿಸ್ತದೆ, ರ್ಯಾಬಿಟ್ ಮೊಲ ಕಾಣಿಸ್ತದೆ. ನಾಯಿ ಅದನ್ನ ಹಿಡಿಲಿಕ್ಕೆ ಅಂತ ಹೋಗುತ್ತೆ. ಹಿಡಿಲಿಕ್ಕೆ ಅಂತ ಹೋಗ್ಬೇಕಂದ್ರೆ ಏನಾಗುತ್ತೆ ಅಂದ್ರೆ, ಮೊಲ ತಪ್ಪಿಸ್ಕೊಂಡು ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. Greetings and a pleasant morning to everyone present here. This day is very distinct and has a unique effect as it has 3 important factors: Freshers Day, investiture ceremony and felicitation program. ತರಗತಿಗಳ ನೂತನ ಪ್ರತಿನಿಧಿಗಳಿಗೆ ಪದಗ್ರಹಣ ನೆರವೇರಿಸಲಾಯಿತು. ವಿವೇಕಾನಂದ ಎಜುಕೇಷನಲ್ ಟ್ರಸ್ಟ್ನ ಎನ್ ಶಂಭುಲಿಂಗಪ್ಪ ಅಧ್ಯಕ್ಷತೆ ವಹಿಸಿದ್ರು. ಎಂಜಿಎಂ ಕಾಲೇಜು ಪ್ರಾಂಶುಪಾಲೆ ಲಿಖಿತಾ ಟಿಎ, ಕಚೇರಿ ಅಧೀಕ್ಷಕ ಮಹೇಶ್ ಅಮೀನ್, ಯೋಗ ಶಿಕ್ಷಕ ಶಿವರಾಮ್ ಸೇರಿದಂತೆ ಉಪನ್ಯಾಸಕ ವೃಂದದವರು, ವಿದ್ಯಾರ್ಥಿಗಳು, ಪೋಷಕರು ಪಾಲ್ಗೊಂಡಿದ್ದರು. ಕುಶಾಲನಗರ ಸಮೀಪದ ನಳಂದ ಗುರುಕುಲ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಗೋ ಗ್ರೀನ್ ಅಭಿಯಾನದಡಿ ಪರಿಸರ ದಿನಾಚರಣೆ ನಡೆಸಲಾಯಿತು. ಇದರ ಭಾಗವಾಗಿ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಗೋಲ್ಡನ್ ಟೆಂಪಲ್ಗೆ ಭೇಟಿ ನೀಡಿ ಪ್ರವಾಸಿಗರಿಗೆ ಸಸಿಗಳನ್ನು ವಿತರಿಸಿದರು. ಪರಿಸರ ಸಂರಕ್ಷಣೆ, ಹಸಿರು ಪರಿಸರ ನಿರ್ಮಾಣ ಮತ್ತು ಸಸಿಗಳ ಮಹತ್ವದ ಬಗ್ಗೆ ಎಲ್ಲರಲ್ಲಿ ಜಾಗೃತಿ ಮೂಡಿಸಲಾಯಿತು. ಈ ಕಾರ್ಯಕ್ರಮ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಜವಾಬ್ದಾರಿಯನ್ನು ಬೆಳೆಸುವುದರ ಜೊತೆಗೆ ಸಾರ್ವಜನಿಕರಲ್ಲಿ ಪರಿಸರ ಜಾಗೃತಿಯನ್ನು ಮೂಡಿಸುವಲ್ಲಿ ಯಶಸ್ವಿಯಾಯಿತು. Thank you so much, like the job that you guys are doing, especially it starts from the kids itself, like learn how to grow plants and not to cut plants and trees. And I think the world is not going to be a better place at all without trees and plants. So everyone should plant, not cut the trees, and if anyone is cutting, then please stop them. School Nalanda Gurukula for this right initiative of green environment, because everything we can buy, everything we can do whatever you want, but the nature thing, or that is only gift of God. So that definitely these all young generations are coming up, they want to sustain with the extreme level of oxygen. So definitely plantation is the one and only thing to survive. So let me all congratulate and happy wishes to the mother nature, and thank you all. ಕೊಡಗಿನಲ್ಲಿ ರಂಗ ಚಟುವಟಿಕೆಗಳನ್ನು ಮತ್ತೆ ಸಕ್ರಿಯಗೊಳಿಸುವ ಪ್ರಯತ್ನವಾಗಿ ಸೃಷ್ಟಿ ಕಲ್ಚರಲ್ ಅಕಾಡೆಮಿ ವತಿಯಿಂದ ಸೋಮವಾರಪೇಟೆಯಲ್ಲಿ ವಾರಾಂತ್ಯದ ರಂಗಭೂಮಿ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಅಕಾಡೆಮಿಯ ಸ್ಥಾಪಕಿ ಹಾಗೂ ರಂಗಾಯಣದ ಪ್ರತಿಭೆ ರೂಪಾ ಮೋಹನ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾನು ಸೋಮವಾರಪೇಟೆಯ ಬೇಳೂರು ಮೂಲದವಳಾಗಿದ್ದು ಮೈಸೂರಿನಲ್ಲಿ ಸೃಷ್ಟಿ ಕಲ್ಚರಲ್ ಅಕಾಡೆಮಿಯನ್ನು ಸ್ಥಾಪಿಸಿಕೊಂಡು ರಂಗಕಲೆ, ಭರತನಾಟ್ಯದ ತರಬೇತಿಯನ್ನು ನೀಡುತ್ತಾ ಬಂದಿದ್ದೇನೆ. ಕೊಡಗಿನಲ್ಲಿ ರಂಗಕಲೆಯ ಬಗ್ಗೆ ಒಲವು ಮೂಡಿಸುವ ಉದ್ದೇಶದಿಂದ ತರಬೇತಿ ಕಾರ್ಯಕ್ರಮ ಆಯೋಜಿಸುತ್ತಿರುವುದಾಗಿ ಹೇಳಿದರು. ಸೋಮವಾರಪೇಟೆಯಲ್ಲಿ ಮುಂದಿನ ಜುಲೈಯಿಂದ ಜನವರಿವರೆಗೆ 6ರಿಂದ 15 ವರ್ಷದೊಳಗಿನ ಮಕ್ಕಳ ವಿಭಾಗ ಮತ್ತು ಆ ವಯೋಮಿತಿಗೂ ಮೇಲ್ಪಟ್ಟವರ ಮತ್ತೊಂದು ವಿಭಾಗದಲ್ಲಿ ರಂಗ ತರಬೇತಿ ನೀಡಲು ಉದ್ದೇಶಿಸಲಾಗಿದೆ. ಈ ತರಬೇತಿ ಪ್ರತಿ ತಿಂಗಳ 2 ಶನಿವಾರ ಮತ್ತು 2 ಭಾನುವಾರ ಅಂದರೆ 4 ದಿನಗಳ ಕಾಲ ನಡೆಸಲು ಉದ್ದೇಶಿಸಲಾಗಿದೆ. ಇದರಲ್ಲಿ ಸ್ಥಳೀಯ ರಂಗ ಕಲಾವಿದರ ಸಹಕಾರದೊಂದಿಗೆ ಮಕ್ಕಳಿಗೆ ನಾಟಕ, ನೃತ್ಯ, ಹಾಡು ಹೀಗೆ ವಿವಿಧ ಪ್ರಕಾರಗಳಲ್ಲಿ ತರಬೇತಿ ನೀಡಲು ಉದ್ದೇಶಿಸಲಾಗಿದೆ. ತರಬೇತಿಯ ಅವಧಿಯಲ್ಲಿ ಒಂದು ಬೀದಿ ನಾಟಕ ಮತ್ತು ವೇದಿಕೆ ನಾಟಕವೊಂದನ್ನು ಮಾಡಿಸುವ ಇಚ್ಛೆ ಮತ್ತು ಗುರಿ ಹೊಂದಲಾಗಿದೆ. ರಂಗ ತರಬೇತಿಗೆ ಶುಲ್ಕವನ್ನು ನಿಗದಿಪಡಿಸಲಾಗುತ್ತದೆ. ಆಸಕ್ತಿ ಇರುವವರು ಮೊಬೈಲ್ ಸಂಖ್ಯೆ 8147599296 ಅಥವಾ 9880882854 ಅನ್ನು ಸಂಪರ್ಕಿಸಬಹುದೆಂದು ತಿಳಿಸಿದರು. ಇವತ್ತು ನಾನು ಇಲ್ಲಿ ಅಂದರೆ ನನ್ನ 12-13 ವರ್ಷದ ಎಕ್ಸ್ಪೀರಿಯನ್ಸ್, ನನ್ನ ಸ್ವಂತ ಅಕಾಡೆಮಿನಲ್ಲಿ ನಾನು ಏನು ಫೀಲ್ ಮಾಡಿದೆ ಅದನ್ನು ಇಟ್ಕೊಂಡು ನಾನು ನಮ್ಮ ಸೋಮವಾರಪೇಟೆನಲ್ಲಿ ಅಂದರೆ ನಮ್ಮ ಕೊಡಗಿನಲ್ಲಿ ರಂಗಭೂಮಿ ತರಬೇತಿಯನ್ನು ಮಕ್ಕಳಿಗಾಗಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಹೀಗೆ ನಮ್ಮ ಎಲ್ಲ ಫ್ರೆಂಡ್ಸು ಕೂಡಿ ಮಾಡಬೇಕು ಅಂತ ಪ್ರಯತ್ನ
ನಮ್ಮ ರಂಗಭೂಮಿ ನಮ್ಮನ್ನು ಅಷ್ಟು ಫ್ರೀಯಾಗಿ ಅಂದರೆ ನಮ್ಮ ಬದುಕನ್ನು ಕಟ್ಕೊಳ್ಳೋಕ್ಕೆ ತುಂಬ ಸಹಾಯ ಮಾಡುತ್ತೆ. ಆಮೇಲೆ ನಾವು ತುಂಬ ಸ್ವಾವಲಂಬಿಯಾಗಿ ನಾವು ಸಮಾಜದಲ್ಲಿ ಗುರುತಿಸ್ಕೊತೀವಿ. ಇದನ್ನೆಲ್ಲ ಇಟ್ಕೊಂಡು ನನಗೆ ಈಗ ನಮ್ಮ ಕೊಡಗಲ್ಲೂ ಈ ಥರದೊಂದು ಆಗಬೇಕು, ತರಬೇತಿ ಮಾಡಬೇಕು ಮಕ್ಕಳಿಗೆ. ನಮ್ಮ ಕೊಡಗಲ್ಲೂ ಒಂಥರ ರಂಗಭೂಮಿ ತರಬೇತಿಯಲ್ಲಿ ತೊಡಗಿಸ್ಕೊಂಡು ಮುಂದೆ ಬರಬೇಕು. ಬರೀ ಅಕಾಡೆಮಿಕ್ನಲ್ಲಿ ಮಾತ್ರ ಅಲ್ಲದೆ ಬೇರೆ ಸ್ಪೋರ್ಟ್ಸ್ ಅದಲ್ಲದೆ ರಂಗಭೂಮಿಯಾಗಿ ಇರಬೇಕು ಅನ್ನೋದು ನನ್ನ ಅತಿ ಆಸೆ ಕೂಡ. ಹಾಗಾಗಿ ನಮ್ಮ ಸ್ನೇಹಿತರನ್ನೆಲ್ಲ ಕೇಳ್ಕೊಂಡಾಗ ಅವರವರ ಎಕ್ಸ್ಪೀರಿಯನ್ಸ್, ಅವರು ಕೆಲವರು ರಂಗಾಯಣದಲ್ಲಿದ್ದಾರೆ, ವಿನ್ಯಾಸದಲ್ಲಿದ್ದಾರೆ, ಮತ್ತು LST ಮಾಡಿದವರು ಕೂಡ ಇದ್ದಾರೆ ಇಲ್ಲಿ. ಹಾಗಾಗಿ ನಾವೆಲ್ಲ ಒಟ್ಟುಗೂಡಿ ನಾವು ಕೆಲಸ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ. ನಮಗೆ ನಾವಿವಾಗ ಅಡ್ವರ್ಟೈಸ್ ಮಾಡ್ತಾ ಇದ್ದೀವಿ. ನಮಗೆ ಎಷ್ಟು ಸ್ಟ್ರೆಂತ್ ಬರುತ್ತೆ ಅಂತ ನೋಡಿಕೊಂಡು ನಾವು ಜಾಗನ ಫಿಕ್ಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ನಮಗೆ ಐಡಿಯಾ ಇಲ್ಲ, ಇದ್ರ ಬಗ್ಗೆ ಎಷ್ಟು ಜನಕ್ಕೆ ಏನು ಅರಿವಿದೆ ಅಂತ ಗೊತ್ತಿಲ್ಲ. ಹಾಗಾಗಿ ಪ್ಲೇಸ್ನ ನಾವು ಇಲ್ಲೇ ಮೆನ್ಷನ್ ಮಾಡ್ತಾ ಇದ್ದೀವಿ. ವಾರಾಂತ್ಯಗಳಲ್ಲಿ ಅಂದರೆ ಇದನ್ನು ನಾವು ಹಾಸನಲ್ಲಿ ಕೂಡ ಪ್ರಯತ್ನ ಮಾಡ್ತೇವೆ. ಹಾಸನಲ್ಲೂ ನಮಗೆ ನೀವು ಮಾಡಬೇಕು ಇಲ್ಲಿ ಬಂದು ಅಂತ. ಯಾಕೆಂದರೆ ಈಗ ನಮ್ಮ ಕಳೆದ ತಿಂಗಳಲ್ಲಿ ಜೈನುಬೇಲಿ ಅಂತ ಹೇಳಿ ಒಂದು ಸಿನಿಮಾನ ಡೈರೆಕ್ಟ್ ಮಾಡಿದೆ. ಇದಕ್ಕಿಂತ ಮುಂಚೆ ನಾನು ಜೀ ಕನ್ನಡ ಮತ್ತು ಕಲರ್ಸ್ ಕನ್ನಡದಲ್ಲಿ ಕೆಲಸ ಮಾಡಿದ್ದೀನಿ. ಅದನ್ನು ಅಂದರೆ ನಾನು ಸುಚಿತ್ರ ಫಿಲ್ಮ್ ಸಿಟಿ ಅಂತ ಒಂದು ಶ್ರೇಷ್ಠ ಒಂದು ಥಿಯೇಟರ್ ಮತ್ತು ಸಿನಿಮಾ ಅಕಾಡೆಮಿ ಇದೆ ಇದರಲ್ಲಿ ಬೆಂಗಳೂರಿನಲ್ಲಿ. ಅಲ್ಲಿ ಒಂದೊಂದು ಕಮಿಟಿ ಮೆಂಬರ್ ಆಗಿ ಕೆಲಸ ಮಾಡ್ತಿದ್ದೀನಿ ಸುಮಾರು 13 ವರ್ಷದಿಂದ. ಅದ್ರ ಮೇಲೆ ಅಲ್ಲಿ ನಾನು ಪಡೆದಂಥ ಅನುಭವಗಳ ಮೇಲೆ ಮತ್ತು ಸಿನಿಮಾಗಳಲ್ಲಿ ಕೆಲಸ ಮಾಡಿರೋದ್ರಿಂದ ನಾನೇ ಸ್ವಂತ ಇವಾಗ ನನ್ನ ಬ್ಯಾನರಲ್ಲಿ ಸಿನಿಮಾ ಕೂಡ ಆಗಿದೆ, ಜೀನುಬೇಲಿ ಅಂತೇಳಿ. ಇದೇ ಆಗಸ್ಟಲ್ಲಿ ನಮ್ಮ ಅದು ಸಿನಿಮಾ ಕೂಡ ರಿಲೀಸ್ ಆಗಿದೆ. ಸೊ ಹಾಗಾಗಿ ಆವಾಗ ಇಲ್ಲಿ ನಾನು ಈ ತಣ್ಣೀರಳದಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಸುಮಾರು ಜನ ಪೇರೆಂಟ್ಸ್ ಎಲ್ಲ ನೋಡಿಬಿಟ್ಟು, ಮೇಡಮ್ ಇಲ್ಲಿನೂ ನಮಗೆ ಈ ಥರದೊಂದು ಕ್ಲಾಸ್ ಮಾಡಿ ಅಂತ ಅವರೇ ಒಂದಿಟ್ಟು ಪೇರೆಂಟ್ಸ್ ಕೇಳ್ಕೊಂಡಿರೋದ್ರಿಂದ ಮತ್ತು ಅವರು ಆಸಕ್ತಿ ಇರೋದ್ರಿಂದ ಇಲ್ಲ ಇದು ಮಾಡಬೇಕು ಅಂತ ಹೇಳಿ ನಾವು ಮುಂದೆ ಹೊರಟಿದ್ದೀವಿ. ರಂಗ ತರಬೇತಿಗೆ ಕೈ ಜೋಡಿಸಿರುವ ಮೈಸೂರು ರಂಗಾಯಣದ ದೇವಜನ ಗೀತಾ ಮೋಂಟಡ್ಕ ಮಾತನಾಡಿ, ಕಳೆದ ಸುಮಾರು 28 ವರ್ಷಗಳಿಂದ ಮಕ್ಕಳಲ್ಲಿ ರಂಗಕಲೆಯ ಬಗ್ಗೆ ಆಸಕ್ತಿ ಮೂಡಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದೇನೆ. ರಂಗಕಲೆ ಎನ್ನುವುದು ಮನುಷ್ಯ ಸಂಬಂಧಗಳ ಸೇತುವೆಯೇ ಆಗಿದೆ. ರಂಗಕಲೆಯ ಮೂಲಕ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವ ಮತ್ತು ಅವರಲ್ಲಿನ ಪ್ರತಿಭೆಯನ್ನು ಹೊರಕೆಳೆದು ವ್ಯಕ್ತಿತ್ವವನ್ನು ರೂಪಿಸುವುದು ನಮ್ಮೆಲ್ಲರ ಉದ್ದೇಶವಾಗಿದೆ ಎಂದು ಹೇಳಿದರು. ಕೊಡಗಿನ ಸೊಸೆ ಮೈಸೂರಲ್ಲಿ ವೃತ್ತಿಗೊತ್ತು. ನಾನು ಮೈಸೂರಿನ ರಂಗಾಯಣದ ಮೊದಲಾಗಿ ಪ್ರಾರಂಭವಾದ PV ಕಾರಂತರ ನೇರವಾದ ಶಿಷ್ಯರು. 37 ವರ್ಷದ ಅನುಭವ ರಂಗಾಯಣದಲ್ಲಿ. ಕಳೆದ ವರ್ಷ ನಿವೃತ್ತಿಯಾದವರು ನಾನು. ಇವರು ಈ ವಿಷಯವನ್ನು ನನಗೆ ಹೇಳಿದಾಗ, ಯಾಕಂದರೆ ಮಕ್ಕಳ ರಂಗ ತರಬೇತಿ ಮಾಡುವ ಆ ವಿಷಯದಲ್ಲಿ ನಾನು ಇದನ್ನು ಸುಮಾರು 25 ವರ್ಷದಲ್ಲಿ ಮಕ್ಕಳ ಜೊತೆಗೇ ನಾವು ಓಡಾಡ್ಕೊಂಡು ಕೆಲಸ ಮಾಡಿದವರು. ಒಂದೊಂದು ಹೊತ್ತಿಗೆ ಭಾಳ ಖುಷಿಯಾಗುತ್ತೆ ಮಕ್ಕಳ ಜೊತೆ ಕೆಲಸ ಮಾಡೋದಕ್ಕೆ. ನನ್ನ ಹೆಸರು ದೇವಜನ ಗೀತಾ ಮೋಂಟಡ್ಕ ನನ್ನ ಹೆಸರು. ಹೀಗೆ ಈ ಥರ ಕೆಲಸಗಳನ್ನು ಮಾಡಿದಾಗ ಇವರು ಕೇಳ್ಕೊಂಡ ಇದರ ಮೇಲೆಗೆ ಈ ರಂಗಭೂಮಿ ಅಂತ, ಯಾಕಂದರೆ ನನ್ನ ವೃತ್ತಿನೇ ನಾನು ರಂಗಭೂಮಿಯನ್ನು ಸ್ವೀಕಾರ ಮಾಡಿಕೊಂಡು ಸುಳ್ಯದಲ್ಲಿ ಓದಿದ್ದಾದ್ರೂ ಅಲ್ಲಿಯ ಕೆಲವು ಹವ್ಯಾಸ ತಂಡಗಳ ಜೊತೆ ನಾನು ಕೆಲಸ ಮಾಡಿದ್ದಾದ್ರೂ ಈ ಥರ ನನಗೆ ಗೊತ್ತಿರಲಿಲ್ಲ. ಆಗಿದ್ರೂ ಸರ್ಕಾರಿ ಕೆಲಸ ಮಡಿಕೇರಿಯಲ್ಲಿ ಫಸ್ಟ್ ಅಪಾಯಿಂಟ್ಮೆಂಟ್ ಆದವಳು ತೂಕ ಮತ್ತು ಅಳತೆ ವಿಭಾಗದಲ್ಲಿ. ಅದಕ್ಕೆ ರಿಸೈನ್ ಮಾಡಿ ಇದಕ್ಕೆ ಕಾಲ್ಫರ್ ಮಾಡಿದ್ರು. ಕಾಲ್ಫರ್ ಮಾಡಿದ್ರೆ ಏನಂದರೆ ಕಲಾವಿದರಾದ ನಿಮ್ಮನ್ನು ಆಯ್ಕೆ ಮಾಡಿ ಅಲ್ಲಿ ನಿಮ್ಮನ್ನು ಡಿಪಾರ್ಟ್ಮೆಂಟಲ್ಲಿ ಅಪಾಯಿಂಟ್ಮೆಂಟ್ ಮಾಡಿಕೊಳ್ಳಲಾಗುವುದು ಅಂತ ನನಗೆ ಕೊಡ್ತಿರುವಂಥ ಸರ್ಟಿಫಿಕೇಟ್. ಇಲ್ಲ, ಕಲಿವಿಕೆಗೆ ಎಲ್ಲೋ ಹೋದ್ರೂ ಏನು ಕಷ್ಟ ಇಲ್ಲ ಅಂತ ಎಲ್ಲವನ್ನೂ ಬಿಟ್ಟು ಮೈಸೂರಿಗೆ ಬಂದು ರಂಗಭೂಮಿ ಕಲಿಬೇಕು ಅಂತ ಉತ್ಸಾಹದಿಂದ ಅಲ್ಲಿ ಬಂದೆ. ದೂರದ ಬೆಟ್ಟ ನುಣ್ಣಗೆ ಅನ್ನೋದು ಸತ್ಯ, ಅದರ ಅನುಭವ ಆಗೋದು ಹೌದು. ಹೆಣ್ಮಕ್ಳಿಗೆ ಬಹಳ ಕಷ್ಟ ಅನ್ನೋದು ಸತ್ಯ ರಂಗಭೂಮಿ. ಆದರೆ ಅದು ಕಲಿಸಿದ ಪಾಠ ಇದೆಯಲ್ಲ, ಬದುಕಿಸಿದೆ. ಯಾಕಂದರೆ ಮನುಷ್ಯರ ನಡುವೆ ಒಂದು ಸಂಬಂಧದ ಅರ್ಥೈಸ್ತದೆ. ಸಂಬಂಧಗಳಿಗೆ ಭಾವನೆಗಳನ್ನು ಕೊಡುವಂಥ ಒಂದು ಸೇತುವೆ ಆಗಿರುತ್ತೆ. ಈ ಸತ್ಯವು ನನ್ನ ಸ್ವಂತ ಅನುಭವದಲ್ಲಿ ನಾನು ಕಂಡುಕೊಂಡೋಳು. ಅದನ್ನು ಗೊತ್ತಿಲ್ಲದಂಥ ಅದೆಷ್ಟೋ ಮನುಷ್ಯರು ಈಗ ಇಬ್ಬರು ಚೆನ್ನಾಗಿರಲ್ಲ. ನಮ್ಮಲ್ಲಿ ಬರುವಂಥ ಒಂದು 25 ಜನ ತಂಡ, 25 ಜನ ಮನಸ್ಥಿತಿ ಬೇರೆ ಬೇರೆನೆ. ಆ ಮನಸ್ಥಿತಿಗಳ ಒಬ್ಬೊಬ್ಬರನ್ನ ಅರ್ಥ ಮಾಡ್ಕೊಂತ ನಾವು ಬೆಳಿತೀವಲ್ವ, ಅಲ್ಲಿ ನನಗೆ ಬದುಕು ಹೇಗೆ ಬದುಕುವುದರ ಸತ್ಯವನ್ನು ರಂಗಭೂಮಿ ಕಲಿಸುತ್ತೆ. ಏನೋ ಅದಕ್ಕೆ ಕೈ ತುಂಬ ಹಣ ಖಂಡಿತವಾಗೂ ರಂಗಭೂಮಿ ಕೊಡೋದಿಲ್ಲ. ಆದರೆ ಬದುಕಲ್ಲಿ ಹೇಗೆ, ಯಾವ ಸಂದರ್ಭ, ಯಾವ ಪರಿಸ್ಥಿತಿ, ಎಲ್ಲಿ ಹೇಗಿದ್ರು
ನೀನು ಬದುಕಬಲ್ಲೆ ಅನ್ನುವ ಸತ್ಯವನ್ನ ರಂಗಭೂಮಿ ನನಗೆ ಕಲಿಸಿದೆ. ಯಾಕಂದ್ರೆ ಜೀವಂತ ಉದಾಹರಣೆ, ಅದು ಬರೀ ಬಾಯಿ ಮಾತ್ರದಲ್ಲ, 37 ವರ್ಷಗಳ ಸತತ ಅನುಭವದ ಸತ್ಯವನ್ನ ನಿಮ್ಮದನ್ನು ಹೇಳ್ಕೊತಾ ಇದ್ದೀನಿ. ಬೇಕು ಬೇಡಗಳು, ನೋವುಗಳು, ನಲಿವುಗಳು, ಸುಖ ದುಃಖ ಎಲ್ಲವೂ ಇದ್ದದ್ದೇ. ಹೆಣ್ಮಕ್ಳಿಗಂತೂ ಈ ರಂಗಭೂಮಿ ಅಂತ ಇದರಲ್ಲಿ ನಟನೆ ಮಾಡ್ತಂತಂದ್ರೆ ಏನು ಸ್ಟೇಜಲ್ಲಿ ಕುಳಿತೀಯ ನೀನು ಅಂತ ಕೇಳುವಂಥದ್ದು ಬಹಳಷ್ಟು ಜನದ ಕೇಳಿಸ್ಕೊಂಡಿರ್ಬೋದು. ನಮ್ಮಲ್ಲಿರುವಂಥ ಶಕ್ತಿ, ನಮ್ಮಲ್ಲಿರುವ ಧೈರ್ಯ, ಒಂದು ಗುರಿ, ಒಂದು ಪ್ರಯತ್ನ ಇದೆ. ನನ್ನ ಮನಸ್ಸು ಬುದ್ಧಿ ಎರಡು ನಮ್ಮ ಕೈಯಲ್ಲಿದ್ರೆ ಯಾವ ಅನ್ನುವ ನಾಲಿಗೆಗಳಿಗೆ ನಾವು ಆಹಾರ ಆಗೋದಿಲ್ಲ ಅನ್ನೋ ಸತ್ಯವನ್ನು ಕಂಡುಕೊಂಡು ಒಂದು ಹೆಣ್ಮಗಳಾಗಿ ನಾನು ಕಂಡುಕೊಂಡು ಇಲ್ಲಿ ಈಗ ಮಾಡ್ತಿರೋದು ವಾರಾಂತ್ಯದ ರಂಗ ತರಬೇತಿ ಅಂತ ಅದನ್ನು ಪ್ರಾರಂಭ ಮಾಡೋದಕ್ಕೆ ಇದು ಹೊರಟಿದ್ದಾರೆ. ಅವರಿಗೂ ಬಹಳಷ್ಟು ಅನುಭವಗಳಿವೆ. ಮಕ್ಕಳ ಮನಸ್ಸು, ಮಕ್ಕಳ ಜೊತೆ ಮಕ್ಕಳಾಗಿ ನಾವು ಕಲಿಯುವುದರ ಜೊತೆಗೆ ಆ ಮಕ್ಕಳ ನೈಜ ಇನ್ನೊಂದು ಮಾತು ಬಂದಿದೆ, ಸರ್ಕಾರದಿಂದ ಬಂದಿತ್ತು, ರಂಗಭೂಮಿಯ ಮುಖಾಂತರ ಶಿಕ್ಷಣ ಅಂತೇಳಿ. ಆ ರಂಗಭೂಮಿಯ ಮುಖಾಂತರ ಶಿಕ್ಷಣದಲ್ಲಿ ನಾವು ಅವರಿಗೆ ನಮ್ಮ ರಂಗಾಟದಲ್ಲಿ ನಾವು ಅವರಿಗೆ ಹೇಳ್ಕೊಡ್ತಾ ಇದ್ವಿ. ಮಕ್ಕಳಿಗೆ ಪಾಠ ಗೀಟ ಪುಸ್ತಕ ಏನಿಲ್ಲ. ಆ ಮಕ್ಕಳ ಜೊತೆ ನಾವು ಮಕ್ಕಳಾಗಿ ಅದೆಷ್ಟೋ ಜನ ಶ್ರೀಮಂತ ವರ್ಗದಿಂದ ಮಕ್ಕಳುಗಳು ಬಂದಿರ್ತಾರೆ, ಇನ್ನು ಕೆಲವು ಬಡ ಮಕ್ಕಳು ಬಂದಿರ್ತವೆ. ಆ ಬಡ ಮಕ್ಕಳಲ್ಲಿ ತುಂಬಾ ಟ್ಯಾಲೆಂಟ್ ಇರುತ್ತೆ. ಶ್ರೀಮಂತ ಮಕ್ಕಳ ಟ್ಯಾಲೆಂಟ್ ಇದ್ರು ಅವ್ರಿಗೆ ಅಲ್ಲಿ ಸುಮ್ಮನೆ ಬಂದು ಕೂತ್ಕೋತಾರೆ, ಈ ಮಕ್ಕಳು ಬರಲ್ಲ. ಆದ್ರೆ ಆ ಮಕ್ಕಳಷ್ಟು ಸ್ಟ್ರಾಂಗ್ ಈ ಮಕ್ಕಳು ಇರೋದಿಲ್ಲ, ಇವರಷ್ಟು ಹಣ ಇವರಲ್ಲಿ ಇರೋದಿಲ್ಲ. ಈ ಮಕ್ಕಳ ಜೊತೆ ಕೂತ್ಕೋತವಲ್ಲ, ಆ ಮಕ್ಕಳು ಹೊಂದ್ಕೊಂಡು ಅವರ ಜೊತೆಗೇನೆ ಆಟ ಆಡ್ತಿದವಲ್ಲ, ಅದನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗುತ್ತೆ. ಜಿಲ್ಲೆಯ ಹಿರಿಯ ರಂಗಕರ್ಮಿ ಮಾದಿಟ್ರ ಬೆಳ್ಯಪ್ಪ ಮಾತನಾಡಿ, ಕೊಡಗಿನಲ್ಲಿ ಮತ್ತೆ ರಂಗ ಚಟುವಟಿಕೆಗಳಿಗೆ ಮರುಜೀವ ನೀಡುವ ನಿಟ್ಟಿನ ನಮ್ಮ ಈ ಪ್ರಯತ್ನಗಳಿಗೆ ಜಿಲ್ಲೆಯ ರಂಗಾಸಕ್ತರು, ರಂಗ ಕಲಾವಿದರು ಸಹಕರಿಸುವಂತೆ ಮನವಿ ಮಾಡಿದರು. ಆದರೆ ಮುಂದೆ ಬರಲಿಕ್ಕೆ ಬಹಳ ಹಿಂದೇಟ್ ಆಗ್ತಾ ಇದ್ದಾರೆ. ಅವ್ರನ್ನೂ ಕೂಡ ಸೆಳೆಯುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಡ್ತೀವಿ. ಮತ್ತೆಲ್ಲೋ ಒಂದು ಕಡೆ ರಂಗಭೂಮಿ ತಂದಾಗ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ವರ್ಷಕ್ಕೆ ಒಂದು ಸಾರಿ ವಿನಾಸನ ತಂಡವನ್ನು ಕರೆಸಿ ನಾಟಕ ಪ್ರದರ್ಶನವನ್ನ ಮಾತ್ರ ನಾವು ನೋಡ್ತಾ ಇದ್ದೀವಿ. ಅದು ಬಿಟ್ಟು ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಒಂದು ತಿಂಗಳಿಗೊಂದಾಗಿರ್ಬೋದು ಅಥವಾ ಕೆಲವೊಂದು ಸಮಯಾಧಾರಿತ ಪ್ರಯತ್ನಗಳನ್ನು ಮಾಡಿಕೊಂಡು ನಾಟಕ ಕಲಿಸಿ ಪ್ರದರ್ಶನ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡುವ ನಿಟ್ಟಿನಲ್ಲಿ ನಾನು ಕೂಡ ಮಾತಾಡಿದ್ದೀನಿ. ಆ ನಿಟ್ಟಿನಲ್ಲಿ ನಾವು ಹೋಗ್ತೀವಿ. ಇದಕ್ಕೆ ಕೊಡಗಿನ ಜನತೆಯ ರಂಗಾಸಕ್ತರು ಬಹಳ ಮುಖ್ಯವಾದ ನಾನು ಹೇಳ್ತಾ ಇದ್ದೀನಿ, ಎಲ್ರಿಗೂ ಸಾಧ್ಯ ಆಗೋದಿಲ್ಲ. ಇದು ರಂಗಾಸಕ್ತರು, ಸಮಾನ ಮನಸ್ಕರು ಯಾರಿದ್ದೀರಿ, ಅದಕ್ಕೆ ಈ ಒಂದು ನಮ್ಮ ಪ್ರಯತ್ನ ಏನಿದೆ ಆ ಪ್ರಯತ್ನಕ್ಕೆ ಅವರು ಕೂಡ ನಮಗೆ ಸಾಥ್ ಕೊಟ್ಟು ಏನು ನಾವು ರಂಗ ಚಟುವಟಿಕೆಯನ್ನು ಪ್ರಾರಂಭಿಸ್ತಾ ಇದ್ದೀವಿ ಅದಕ್ಕೆ ಸ್ವಲ್ಪ ಜೀವ ತುಂಬಬೇಕು ಅಂತ ಈ ಪತ್ರಿಕಾ ಗೋಷ್ಠಿಯ ಮೂಲಕ ಕೊಡಗು ಜಿಲ್ಲೆಯ ರಂಗಾಸಕ್ತರನ್ನ ನಾನು ಕೇಳ್ಕೊಳ್ತಾ ಇದ್ದೀನಿ. ಕಿರುತೆರೆಯ ನಟ ರಂಗ ಕಲಾವಿದ ನೆರವಂಡ ಉಮೇಶ್ ಮಾತನಾಡಿ, ದೇಶ, ಭಾಷೆ, ಧರ್ಮಗಳನ್ನು ಮೀರಿದ ಮನುಷ್ಯ ಸಂಬಂಧಗಳನ್ನು ಎತ್ತಿ ಹಿಡಿಯುವಲ್ಲಿ ರಂಗಕಲೆ ಅತ್ಯಂತ ಪ್ರಭಾವಶಾಲಿಯಾಗಿದ್ದು, ಈ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ರಂಗ ತರಬೇತಿ ನಡೆಸಿ ಮಕ್ಕಳಲ್ಲಿ ರಂಗಭೂಮಿಯತ್ತ ಆಸಕ್ತಿ ಮೂಡಿಸುವ ಪ್ರಯತ್ನಕ್ಕೆ ಮುಂದಾಗಿರುವುದಾಗಿ ಹೇಳಿದರು. ಕೆಲವು ದಿವಸಗಳ ಹಿಂದೆ ರೂಪ ಅವರು ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿ ಕೊಡಗಿನಲ್ಲಿ ರಂಗಭೂಮಿ ಚಟುವಟಿಕೆಯನ್ನು ಮಾಡಬೇಕು, ನೀವು ನಮ್ಮ ಜೊತೆ ಇರಬೇಕು ಅಂತ ಹೇಳಿದಾಗ ತುಂಬ ಸಂತೋಷ. ಬಹುಶಃ ಶಾಲಾ ದಿನಗಳಲ್ಲಿ, ಕಾಲೇಜು ದಿನಗಳಲ್ಲಿ ರಂಗಭೂಮಿಯನ್ನು ಅಪಾರವಾಗಿ ಪ್ರೀತಿಸುತ್ತಾ ಬೆಳೆದು ಆಕಸ್ಮಿಕವಾಗಿ ಕಿರುತೆರೆಯ ನಟನಾಗಿ, ಒಂದು ಹವ್ಯಾಸಿ ಕಲಾವಿದನಾಗಿ ಸಾಕಷ್ಟು ನೆಮ್ಮದಿಯ ಮತ್ತು ಸಂತೋಷದ ಕ್ಷಣಗಳನ್ನು ಅನುಭವಿಸುವುದು ಆಕ್ಷೇಪ. ಬಹುಶಃ ಕೊಡಗಿನಲ್ಲಿ ವಾತಾವರಣ ನಿಮಗೆ ಗೊತ್ತಿದೆ. ಅಂತ ಒಂದು ಮಕ್ಕಳ ಮನಸ್ಸು ಕಲುಷಿತವಾಗಿರುವಂಥದ್ದು, ಯಾವುದಾವುದೇ ವರ್ಗ, ದೇಶ, ಭಾಷೆ, ಧರ್ಮ ಅಂತೇಳಿ ಬೇರೆ ಬೇರೆ ಚಿಂತನೆ ಇರುವಂತಹ ಒಂದು ಸಂದರ್ಭದಲ್ಲಿ ಈ ಪುಟಾಣಿಗಳ ದೇವರಂತ ಮನಸ್ಸುಗಳನ್ನು ಜೊತೆ ಸೇರಿಸಿ ಅವರಲ್ಲಿ ಏನಿದೆ ಭೇದ ಭಾವನೆಗಳು ಅದನ್ನೆಲ್ಲ ತೊಳೆದು ಮನುಷ್ಯತ್ವದ ಸಂಬಂಧವನ್ನ ಎತ್ತಿ ಹಿಡಿಯುವಂತಹ ಒಂದು ರಂಗಭೂಮಿಯಲ್ಲಿ ಅವ್ರನ್ನ ತಯಾರಿ ಮಾಡಬೇಕು ಅಂತ ನನಗೂ ಒಂದು ಕನಸಿತ್ತು. ಬಹುಶಃ ಅದು ರೂಪಾನವರು ಹೇಳಿದಾಗ ಅವ್ರ ಜೊತೆಗೆ ನಾನು ಸೇರಿ ನನ್ನಿಂದ ಏನಾಗುತ್ತೆ ಆ ಸಹಾಯವನ್ನು ಮಾಡೋದರ ಮುಖಾಂತರ ಒಂದು ಬಲಿಷ್ಠವಾದಂತಹ ಒಂದು ತಂಡವನ್ನು ಕಟ್ಟಿ ಕೊಡಗಿನ ಗ್ರಾಮಾಂತರ ಪ್ರದೇಶಗಳಲ್ಲಿ ಪುಟಾಣಿ ಮಕ್ಕಳಿಗೆ ತರಬೇತಿಯನ್ನು ನೀಡಿ ಅವರಿಂದ ಪ್ರದರ್ಶನ ಮಾಡಿ ಕೊಡಗಿನಲ್ಲೂ ಸಹ ಪ್ರತಿಭೆಗಳಿವೆ ಅನ್ನೋದನ್ನ
ಜಗತ್ತಿಗೆ ತೋರಿಸಬೇಕು ಅನ್ನುವಂಥ ವಿಚಾರದಲ್ಲಿ ನಾವು ಸಂಘಟಿತರಾಗಿದ್ದೀವಿ. ರಂಗಕಲಾವಿದ ಕುಶಲನಗರದ ರವಿ ಅತ್ತಾವರವರು ಮಾತನಾಡಿ, ಶಿಕ್ಷಣವೆನ್ನುವುದು ಇಂದು ಪರೀಕ್ಷೆ ಬರೆದು ಅಂಕ ಗಳಿಸುವುದಕ್ಕಷ್ಟೇ ಸೀಮಿತವಾಗಿದೆ. ನಿಜಕ್ಕಾದರೆ ಶಿಕ್ಷಣವೆನ್ನುವುದು ವ್ಯಕ್ತಿತ್ವ ವಿಕಸನದ ಮಾರ್ಗವಾಗಿದೆ. ಇದನ್ನು ರಂಗ ಶಿಕ್ಷಣದ ಮೂಲಕ ಮಕ್ಕಳಿಗೆ ತಿಳಿಸುವ ಪ್ರಯತ್ನ ತರಬೇತಿಯ ಮೂಲಕ ನಡೆಯಲಿದೆ ಎಂದರು. ಶಾಲಾ ರಂಗ ವಿಕಾಸ ಯೋಜನೆಯಲ್ಲಿ 3 ವರ್ಷದಿಂದ 1 ಶಾಲೆ. ಪ್ರತಿಯೊಬ್ಬರು ಪರಿಸರ ಸಂರಕ್ಷಣೆ ಕುರಿತು ಹೆಚ್ಚಿನ ಕಾಳಜಿ ವಹಿಸಬೇಕು. ಭವಿಷ್ಯದ ದೃಷ್ಟಿಯಿಂದ ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರವನ್ನು ಉಡುಗೊರೆಯಾಗಿ ನೀಡಬೇಕಾಗಿರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶುಭಾ ಅವರು ಸಲಹೆ ನೀಡಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ, ಜಿಲ್ಲಾ ನಗರಾಭಿವೃದ್ಧಿ ಕೋಶ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಸಂಸ್ಥೆ ಕೊಡಗು, ವಕೀಲರ ಸಂಘ ಮಡಿಕೇರಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಉದ್ಯಮೆದಾರರು ಹಾಗೂ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸಂಯುಕ್ತಾಶ್ರಯದಲ್ಲಿ ಪ್ರಕೃತಿಯಿಂದ ಸ್ಫೂರ್ತಿ, ಹವಾಮಾನಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ ಎಂಬ ಧ್ಯೇಯವಾಕ್ಯದೊಂದಿಗೆ ಶುಕ್ರವಾರ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಜಿಮ್ನಾಸ್ಟಿಕ್ ಸಭಾಂಗಣದಲ್ಲಿ ನಡೆದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಕವಿ ಪಂಜೆ ಮಂಗೇಶರಾಯರು ರಚಿಸಿರುವ ಎಲ್ಲಿ ಭೂರಂಬೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳೋ ಎಂಬ ಹಾಡನ್ನು ಹಾಡಿದರು. ಕೊಡಗು ಪ್ರಾಕೃತಿಕವಾಗಿ ಸೌಂದರ್ಯವನ್ನು ಹೊಂದಿದ್ದು ಅದನ್ನು ಉಳಿಸಿಕೊಳ್ಳುವಂತಾಗಬೇಕೆಂದರು.